ಹರಿ ಓಂ. ಸುಧೀಂದ್ರ ಸ್ವಾಮಿಗಳವರು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸದ ಮಹತ್ವವನ್ನು ಕುರಿತು ಹೇಳಿದಾಗ ಆಚಾರ್ಯ ಉತ್ತರ ಕೊಡ್ತಾರ, ನಿಮ್ಮಷ್ಟು ಯೋಗ್ಯತೆ ನನಗಿಲ್ಲ, ನಾ ಪೀಠ ತಗೊಳ್ಳಿಕ್ಕೆ ನಾನು ಒಲ್ಲೆ. ಕಾರಣ ಹೇಳ್ತಾರ, ಹೇಳಿದ್ದೇನೆ ನಿಮಗೆ. ಮೊದಲೇದು ನನ್ನ ಹೆಂಡತಿ ಸಣ್ಣಕ್ಕಿದ್ದಾಳ, ನನ್ನ ಮಗ್ಗ ಮುಂಜವಾಗಿಲ್ಲ, ನೀವು ಭಾಳ ಒತ್ತಾಯ ಮಾಡಿ ನಾ ಈ ಊರು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಕಡೆಗೆ ಅವರು ಇಷ್ಟೊಂದು ಮನೆಗೆ ಹೋಗ್ಬಿಟ್ರು. ಸುಧೀಂದ್ರ ಚಿಂತೆ ಆತಂತ, ಎಲ್ಲಿ ಪ್ರಾಣಿ ಊರು ಬಿಟ್ಟು ಹೋದು ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಶ್ರುತ್ವ ಅಸೃಣ್ವನ್ ನೇವ ಮುಕ್ತಂ ಗುರುಣಾಂ. ಏನ್ ಮಾಡ್ತೇವೆ ಅಂತ, ಮರ್ತೈರಾಪ್ತೈ ರಕ್ಷತಿ ಸ್ವೈನಮೇಷ ಅಂತ. ಸುಧೀಂದ್ರ ಸ್ವಾಮಿಗಳು ವೆಂಕಟನಾಚಾರ್ಯನ ಕಾಯ್ಲಿಕ್ಕೆ ಕೆಲವು ಮಂದಿ ಇಟ್ಟರಂತೆ. ಅವ್ರು ಆ ಶಲ್ವಲ್ಲಿ ನೋಡ್ಕೋತೀರಿ ಅಂತ ಹೇಳಿ ಗುಪ್ತ ಯಾರಿಗೆ ಗೊತ್ತಾಗದಂಗೆ ಅವ್ರೆಲ್ಲಿ ಹೋದಂಗೆ ಬಂತ ರಕ್ಷಣಾ ಮಾಡೋಕಲ್ಲ. ಅವ್ರು ರಾತ್ರಿ ಗಿತ್ರಿ ಅವ್ರು ನೋಡ್ಕೋತೀರಿ ತಿಳ್ಕೊಂಡು ಮಠದಾಗ ಕೆಲವು ಮಂದಿ ನೇಮಿಸ್ಬಿಟ್ರಂತ. ಅವ್ರು ಊಟ ಒಂದು ಈ ಪ್ರಾಣಿ ಇಲ್ಲೇ ಇರಲಿ ತಿಳ್ಕೊಂಡು ಹೇಳಿ ಕಾಯ್ಲಿಕ್ಕೆ ಹೇಳ್ತಾ ಇದ್ದಾರೆ. ಮನೆ ಬಂದರು, ಚಿಂತೆ ಮಾಡ್ತಾ ಇದ್ದಾರೆ, ಮಾನಸಿಕ ತುಮಲ ಹೆಂಗ ಅದನ್ನ ಹೇಳ್ತಾ ಇದ್ದಾರೆ. ಸ್ಥಾತುಂ ಶಕ್ಯಂ ನೈವ ಗಂತುಂ ಚ ಶಕ್ಯಂ. ಇಲ್ಲಿ ಇರ್ಲಿಕ್ಕೂ ಆಗೋಲ್ದು, ಹೋಗ್ಲಿಕ್ಕೂ ಆಗೋಲ್ದು. ಕುರ್ಮಃ ಕಿಂ ವೇತ್ಯಾತ್ಮನ್ ನಾದ್ಯ ಆದಿತ್ಯಥಂ. ಏನ್ ಮಾಡೋಕ್ಕೂ ತಿಳಿಯೋದು ರಾಯರಿಗೆ. ಮಂತ್ರಾಲಯ ಸ್ವಾಮಿಗಳಂತೆ ನಾ ಇನ್ನು ಈಗ ವೆಂಕಟನಾಥಾರಿ ತಿಳಿಯೋಲ್ದೇನು, ನಾ ಇರಬೇಕು ಹೋಗ್ಬೇಕು, ಸನ್ಯಾಸ ತಗೋಬೇಕು ಬಿಡ್ಬೇಕು ನೋಡ್ತಾರ. ಅಪರಾತ್ರಿ ಬಂದು ಮನೆ ಬಂದು ಕೂತ್ಕೊಂಡಾರ, ರಾತ್ರಿ ಆಗ್ಯದ, ನಿದ್ದೆ ಹತ್ವಲ್ದ ಅವ್ರಿಗೆ ಪಾಪ ಚಿಂತೆ ಆಗ್ಯದ. ಹೆಂಡತಿ ಮಕ್ಕಳು ಮಲ್ಕೊಂಡಾರ, ಅವ್ರು ನೋಡ್ಕೋತ ಕೂತ್ಬಿಟ್ಟಾರ. ಪಾಪಿ ಹುಡುಗಿ ಬಿಟ್ಟು ಹೋಗ್ಬೇಕಲ್ಲ, ನಾನು ಆ ಖುಷಿನ ಬಿಟ್ಟು ಹೋಗ್ಬೇಕಲ್ಲ, ಹೋಗ್ಬೇಕು ಬಿಡ್ಬೇಕು. ಇತ್ಲಾಗ ಗುರುಗಳ ಆಜ್ಞಾ, ಇತ್ಲಾಗ ಪ್ರಪಂಚ, ಯಾರು ಮಾಡೋಕು ತಿಳಿಯೋದು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಸುದ್ದಿ ಅಂತಾರ, ಕರ್ಣಾಕರ್ಣಿ ಪ್ರಾಪ್ಯ ಕರ್ಣ ಶಲ್ಯಂ ಕಾಂತೋದಂತಂ ಸಾ ಸರಸ್ವತಿ ಅತ್ಯುದಗ್ರೈಹಿ. ಸುದ್ದಿ ತಡ ಹಿಡಿದ್ರು ಹೆಂಗೋ ಅವು ಹೋಗ್ಬಿಡ್ತಾವ. ಅದ್ರಾಗ ಬ್ಯಾಡ್ ನ್ಯೂಸ್ ಟ್ರಾವೆಲ್ ಫಾಸ್ಟ್ ಅಂತಿರ್ತಾರ. ಚಲೋ ಸುದ್ದಿ ಓದ್ರಿ ಬೇಕಾರ, ಯಾರ್ದೋ ಮನೆಯಲ್ಲಿ ಯಾರು ಮುಂದೆ ಹೇಳ್ಬೇಡ, ಅಕ್ಕಿ ಮುಂದೆ ಹೇಳೋದು, ಅಕ್ಕಿ ಊರು ಸುದ್ದಿ ಆಗ್ಬಿಟ್ಟಿರೋದು, ಯಾರಿಗೂ ನೀ ಹೇಳ್ಬೇಡ, ಯಾರು ನಾ ಹೇಳಿ ಗೊತ್ಬಿಟ್ಟಿರ್ತಾನೆ. ಆ ಸುದ್ದಿ ಇವ್ರು ಹಿಂಗ ಸನ್ಯಾಸ ತಗೋ ಅಂತ ಅವ್ರಂದದ್ದು, ಇವ್ರು ಅಂದದ್ದು ಅದು ಸರಸ್ವತಿ ಕಿವಿ ಬಂದು ಮುಟ್ಟಿತ್ತಾಗಳೆ. ಯಾಕೋ ಹೆಂಗ್ ಬಂದು ಮುಟ್ಟಿತ್ತೋ ಗೊತ್ತಿಲ್ಲ. ಮಠಕ್ಕೆ ಊಟಕ್ಕೆ ಹೋಗಿರ್ತಾರ, ಮತ್ತೆ ಅಲ್ಲಿ ಅವ್ರಿಗೆ ಹೇಳಿದ್ರು ಹಿಂಗೆ ಸುದ್ದಿ ಬಂದ್ಬಿಟ್ಟಿರ್ತಾರೆ ಹೆಣ್ಮಗಳಿಗೆ ಅಂತ ಹೇಳ್ತಾರೆ. ಪಾಪ ತಾಯಿಗೆ ಅಂತ ಅವ್ರು ಅನ್ಕೊಂಡಾರ, ವೆಂಕಟನಾಚಾರ್ಯ ಹಿಂಗೆ ಹೋದ್ರೆ ನಾ ಏನು ಮಾಡ್ಬೇಕು. ಹಂಗಾರ ಆ ಹೆಣ್ಮಗಳು ಹತ್ತದ್ದು ವರ್ಣ ಮಾಡ್ಯಾರ. ಎಷ್ಟು ಹತ್ತಿರಬೇಕಾಗಿ ತಾಯಿ ಗುಪ್ತಗತ್ತಾಳೆ ಕೂತ್ಕೊಂಡು, ಒಂದ ಕಡೆ ಕೂತ್ಕೊಂಡಾಳ. ಯಾರು ಸಮಾಧಾನ ಮಾಡೋರು ಮನೆಯೊಳಗೆ ಬೇರೆದವ್ರು ಯಾರು ಇಲ್ಲ. ಇವ್ರು ಹೋದ್ರೆ ನಾ ಏನು, ನನ್ನ ಹುಡುಗನ ಗತಿ ಏನು. ಆ ಹೆಣ್ಮಗಳು ಹಾಕಿದ ಕಣ್ಣೀರು ಒಂದು ಹೋಮದ ಕುಂಡ ಆರಿಸೋ ಅಷ್ಟಿತ್ತಂತ, ಅದೇನು ಅಷ್ಟು ಹತ್ತಾಳ, ಗುಪ್ತ ಹತ್ತಾಳ ಪಾಪ ಆಗಿರ್ತಕ್ಕಂಥಕ್ಕೆ. ಅಂತೂ ರಾತ್ರಿ ಆತು, ಎರಡನೇ ಯಾಮಾತು, ಮಲ್ಕೊಂಡಾರ ವೆಂಕಟನಾಥಾಚಾರ್ಯರು. ಶಯ್ಯೋಪಾಂತೆ ಶಾರದಾಂ ಭೋಜ ನೇತ್ರಾಂ ಅಧ್ಯಾಸೀನಾಂ ವಿಸ್ಮಿತಃ ಪಶ್ಯತಿ ಸ್ಮ. ಏನಾಗಿತ್ತು ಅವಾಗ? ತಸ್ಮಾಂ ರಾತ್ರ್ಯ, ಅವತ್ತು ರಾತ್ರಿ ಒಳಗ ಶಯ್ಯೋಪಾಂತೆ ಅಂದ್ರೆ ಯಾಮದ ಬರ್ತಾವ, ನಸಿಕೆ ಹೊತ್ತು ಅಂತ ಅರ್ಥ. 4 ನಂತರ ನಮ್ಮ ಪ್ರಾತಃ ಕಾಲಕ್ಕ ಅರ್ಧ ಭಾಗಿ ಮಲ್ಕೊಂಡಾರ ವೆಂಕಟನಾಥಾಚಾರ್ಯರು. ಅವ್ರ ಹಾಸಿ ಹತ್ರ ಯಾರೋ ಒಬ್ರು ಕಾಂಚೀಕಾ ಲಕ್ಷ್ಮಣೀವಿಂ, ಅದ್ಭುತ ಹೆಣ್ಮಳು ಬಂದು ಕೂತಂಗಾಗಿತ್ತಂತ ಅವ್ರಿಗೇನೋ ಕನಸಿನೊಳಗೆ. ಯಾರಿಗೆ? ವೆಂಕಟನಾಥಾಚಾರ್ಯಗೆ ಹತ್ರ ನೋಡಿದ್ರು ಅವರು ಕನಸಿನಾಗ. ಎಚ್ಚರಿಲ್ಲ, ಕನಸಿನಾಗ ನೋಡ್ಯಾರ. ಅನ್ಕೋತಾರ ಬಾಯಿಲೆ, ಕೈಷಾಯೋಷ ಕಾಂಚನಾನಾರ್ಘ್ಯ ಭೂಷ ದೋಷಾಧೀಶ ನಾನನಾ ಚಾರುವೇಷ ದೋಷಾತೀತ ಸಾಂದ್ರ ಧಮ್ಮಿಲ್ಲ ದೋಷ ಭಾಷಾದೇವಿ ಸರ್ವ ಸಾಕ್ಷಾತ್ ಮನೀಷ. ಸಂಶಯ ಬಂತ. ಕೈಷಾಯೋಷ ಯೋಷ, ಈ ಹೆಣ್ಮಗಳು ಯೋಷ ಸ್ತ್ರೀ ಅಂತ ಅರ್ಥ. ಈ ಹೆಣ್ಮಗಳು ಯಾರು ಅನ್ಕೊಂಡ್ರು? ಹೆಂಗಿದ್ದಾಳ? ಕಾಂಚನ ಅನಾರ್ಘ್ಯ ಭೂಷ, ಮೈ ತುಂಬ ಬಂಗಾರ ಹಾಕೊಂಡಾಳ. ಆಕೆ ಎಲ್ಲಿ ಬಂದು ಕೂತಾಳ? ಆಸಿ ಹತ್ರ ಬಂದು ಕೂತ್ಕೊಂಡಾಳ. ದೋಷಾಧೀಶ, ಏನ್ ದೋಷ ಇಲ್ಲ ಏನಿಲ್ಲ, ಒಳ್ಳೆ ಚಾರು ವೇಷ, ಸುಂದರ ಸ್ತ್ರೀ. ಯಾರ ಹಾಸಿಗೆ ಹತ್ರ? ವೆಂಕಟನಾಥಾಚಾರ್ಯ ಹಾಸಿಗೆ ಹತ್ರ. ದೋಷಾತೀತ ಸಾಂದ್ರ ಧಮ್ಮಿಲ್ಲ ದೋಷ ಅಂತ
ಭಾಷಾ ಅನ್ಕೊಂಡ್ರಂತ ಭಾಷಾ ದೇವಿ ಈಕೆ ಯಾರಿರ್ಬೇಕು? ಸರಸ್ವತಿ ಇರಬೇಕು. ಸರ್ವ ಸಾಕ್ಷಾನ್ ಮನೀಷ ಇಂಥ ಇರ್ಬೇಕು ಅಂದ್ಕೊಂಡು ತಲೆ ಒಂದು ಹುಳು ಬಂದು ಹೋತವರಿಗೆ. ಅಥವಾ ಅಂತಾರ ಯದ್ವಾ ನಾರಿ ಕಿನ್ನರಿ ಓರಗೀವ ದೇವಸ್ತ್ರೀವ. ಯಾರು ದೇವಸ್ತ್ರೀ ಇದ್ದಾಳೋ, ದೇವಕಿದ್ದಾಳೋ, ನಾಗರಿದ್ದಾಳೋ, ಕಿನ್ನರಿ ಇದ್ದಾಳೋ ಗೊತ್ತಿಲ್ಲ. ಚಿಂತೆಯಂತಂ ತಮಿತ್ತಂ ವಿಚಾರ ಕೂತ್ಕೊಂಡಾರ. ಯಾವಾಗ ಚಿಂತೆ ಮುಗಿತು ಕುತ್ಕೊಂಡ್ರು, ಆ ಕೂತಿರ್ತಕ್ಕಂಥ ತಾಯಿ ಮಾತಾಡ್ಲಿಕ್ಕತ್ತಾಳ ನೋಡ್ರಿ. ನಾ ಯಾರು ಹೇಳ್ತಾಳ ಆಕೆ. ಕಾನೀನೋಸೌ ಕನ್ಯಕಾ ಭಾವ ಮಾದಾತ್ ಭೋಗ್ಯಾಯಾಮೇ ಸಂತತಂ ಪಂಡಿತಾನಾಂ ತಸ್ಮಾಜ್ಜಾತ ಆನಂದ ತೀರ್ಥ ಪ್ರಿಯಾಹಂ ವಿದ್ಯಾ ಲಕ್ಷ್ಮೀಂ ವಿದ್ಧಿಮಾಂ ಹೇ ವಿದ್ವದಾದ್ಯ. ರಾಯರಿಗೆ ಆಕೆ ವೆಂಕಟ ಅಡ್ರೆಸ್ ಮಾಡ, ಹೇ ವಿದ್ವತ್ಪೂರ್ಣನೇ ವಿದ್ವಾಂಸನೇ ಅಂತ ಅಕ್ಕಿನ ಅಂದ್ಬಿಟ್ಟಾಳ ಅವರಿಗೆ. ಯಾರಿಗೆ? ವೆಂಕಟನಾಚಾರ್ಯರಿಗೆ ಬಂದಿರ್ತಿ. ನಾನು ಯಾರಂತ ತಿಳ್ಕೊಂಡು? ವಿದ್ಧಿಮಾಂ. ನಾನು ಹಿಂಗೆ ತಿಳ್ಕೊಂಡು ಯಾರು? ವಿದ್ಯಾಲಕ್ಷ್ಮಿ ಸಾಕ್ಷಾತ್ ಸರಸ್ವತಿಯನ್ನು ನಾನು ಅಂತ ಹೇಳಕ್ಕೆ ನಾ ಬಂದೇನೆ. ಹೆಂಗಿದ್ದೆ? ಕಾನೇನೋಸೌ. ನಾ ಸಣ್ಣ ಹುಡುಗಿ. ನಾನು ಯಾರು ಬೆಳೆಸಿರಿ ಗೊತ್ತ? ಕನ್ಯಕಾಭಾವ ಮಾದಾತ್ ವೇದವ್ಯಾಸ ದೇವರು ನನ್ನ ತಂದೆ ಅಂತ ಹೇಳ್ತಾಳಕ್ಕೆ. ಆ ಪರಿಚಯ ಹೇಳ್ಕೊಡ್ತಾಳೆ ಹೆಣ್ಮಗಳು ಕೂತಿರ್ತಾವ ಹೊಪ್ಪಂದೊಳಗೆ. ಭೋಗ್ಯಾಯಮೇ ಸಂತತಂ ಪಂಡಿತಾನ. ನಾ ಯಾವಾಗಲೂ ಪಂಡಿತರತ್ತೆ ಇರಕ್ಕೆ, ನಾನು ವಿದ್ವಾಂಸತೆ ಇರ್ತಕ್ಕಂಥ ಹೆಣ್ಮಗಳು ನಾನು. ಸರಸ್ವತಿ ಏನಿರ್ತಾಳೆ ಅತ ತಸ್ಮಾತ್ ಜಾತ ಆನಂದ ತೀರ್ಥ ಪ್ರಿಯಾಹಂ. ಆನಂದ ತೀರ್ಥಿ ಬಹಳ ಬೇಕಾದಕ್ಕೆ ನಾನು. ವೇದವ್ಯಾಸದೇವರು ನನ್ನ ತಂದೆ, ಆಚಾರ್ಯರಿಗೆ ಬಹಳ ಬೇಕಾದಂಕೈತಿ. ವಿದ್ಯಾಲಕ್ಷ್ಮೀ. ನಾ ಯಾರನ್ನು ತಿಳ್ಕೊಂಡು? ವಿದ್ಯಮಾಂ ಅಂತ ಅಡ್ರೆಸ್ ಮಾಡಲ್ಲ ವೆಂಕಟ. ಹೇ ವಿದ್ವದಾದ್ಯ, ಹೇ ಪಂಡಿತನೇ. ಎಂಥ ಪಂಡಿತ? ಆದ್ಯ, ಎಲ್ಲರಿಗಿಂತ ಶ್ರೇಷ್ಠ ಪಂಡಿತ ಅಂತ ಆಕೆ ಅಂದ್ಬಿಟ್ಟ. ಮತ್ತೆ ಸರಸ್ವತಿ ಆಕೆ ಈಗ ರಿಕಗ್ನೈಸ್ ಮಾಡ್ತಾಳೆ ವೆಂಕಟನಾಚಾರ್ಯ. ಆಕೆ ಹೇಳ್ತಾಳೆ ತಾನು ಹೆಂಗೆ ಬೆಳೆದಿ ಹೇಳ್ತಾಳೆ ನೋಡ್ರಿ ವಿದ್ಯಾಲಕ್ಷ್ಮಿ. ಬಾಲಾಮೇನೆ ಮೇಧಯಾಮಾಸ ಮಧ್ವ. ನನ್ನ ಯಾರು ಬೆಳೆಸಿದ್ರು? ಸಣ್ಣ ಹುಡುಗಿದ್ ನಾನು. ಮಧ್ವಾಚಾರ್ಯ ಬೆಳೆಸಿದ್ರು ನನ್ನ ಅಂತ ಹೇಳ್ತಾಳೆ. ಏನು ಕೊಟ್ಟು ಬೆಳೆಸಿದ್ರು? ಸಣ್ಣ ಹುಡುಗಿಗೆ ಏನು ಕೊಡ್ತಾರ? ಬಾಟ್ಲಿ ಹಾಲು, ಹೌದಿಲ್ಲ? ಹಂಗೆ ಹಾಲು ಕೊಟ್ಟರು ನಾನು ಮಧ್ವಾಚಾರ್ಯ. ಯಾವ ಹಾಲು ಕೊಟ್ಟರು ಹೇಳ್ತಾಳಕ್ಕೆ? ಭಾಷ್ಯ ಕ್ಷೀರಾತ್. ಆಚಾರ್ಯ ಭಾಷ್ಯ, ಭಾಷ್ಯ ಕ್ಷೀರಾತ್. ಭಾಷ್ಯ ಅಂತಕ್ಕಂಥ ಹಾಲು ಕೊಟ್ಟು ನಾನು ಬೆಳೆಸಿದ್ರು. ವಿದ್ಯಾಲಕ್ಷ್ಮಿಗೆ ಎಂತ ಹಾಲು ಕೊಡೋದಿಲ್ಲ. ಭಾಷ್ಯ ಅಂದ್ರೆ ಶ್ರೀಮದ್ ಆಚಾರ್ಯ ಭಾಷ್ಯ, ಭಾಷ್ಯ ಭಾಷ್ಯ. ವ್ಯಾಸವಾಕ್ ಕಾಮಧೇನೋ. ಎಲ್ಲಿದು ಗೊತ್ತಾ? ವೇದವ್ಯಾಸರ ಮಾತು ಅಂತಕ್ಕಂಥ ಕಾಮಧೇನು ಹಿಂಡಿದ ಹಾಲು ಕೊಟ್ರಂತ ಏನೋ. ಅಂದ್ರೆ ವೇದವ್ಯಾಸ ಪ್ರಣೀತವಾದಂಥ ಬ್ರಹ್ಮಸೂತ್ರಗಳು, ಅದನ್ನ ಹಿಂಡಿದ ಹಾಲು ಭಾಷ್ಯ. ಹೌದಾ? ಆ ವೇದವ್ಯಾಸ ಸಾಕ್ಷಾತ್ ಇದ್ದಂಗೆ ಹಾಲು ಕೊಡ್ತಾನೆ ಹೇಳ್ತಾನೆ. ಅಕ್ಷೋಭ್ಯ ಸ್ತ್ರೀ ಪಾದ ಶಿಷ್ಯಾಗ್ರಗಣ್ಯೇ. ಮುಂದೆ ಯಾರು ಬೆಳೆಸಿದ್ರು? ತಾರುಣ್ಯೊಳಗನ್ನ ತಾರುಣ್ಯ ಪಡೆದ ನಾನು ದೊಡ್ಡ ಖ್ಯಾದೆ. ಅಕ್ಷೋಭ್ಯ ಸ್ತ್ರೀ ಅರ್ಥ ಆಗ್ತಿಲ್ಲ ನಿಮಗೆ? ಅವರ ಪಾದ ಶಿಷ್ಯಾಗ್ರಗಣ್ಯೈ ಅದು ಅರ್ಥ ಆಗ ನಿಮಗೆ. ಅಕ್ಷೋಭ್ಯ ತೀರ್ಥರ ಅಗ್ರಗಣ್ಯ ಶಿಷ್ಯರಾಗಿರ್ತಕ್ಕಂಥ ಟೀಕಾಕೃತ್ಪಾದ ನಾನು ಬೆಳೆಸಿದ್ರು ಅಂತಾರೆ. ಭಾಷೆಗೆ ವ್ಯಾಖ್ಯಾನ ಮಾಡಿದ್ರು. ನಾ ಬೆಳೆದಿರೋ ಖ್ಯಾತೆ. ಪ್ರೌಢ. ನಾ ಭಾಳ ಚಂದ ಅಂದ್ಕೊಂಡೆ ನನಗೆ. ಉತ್ತಂಗ ಪ್ರಾಪಿತಂ ಯೌವನಮ್ಮೆ. ಸರಸ್ವತಿ ಹೇಳ್ತಾ ಈಗ ಯೌವನ ಬಂತು ನನಗೆ. ನಾ ದೊಡ್ಡ ಖ್ಯಾತಿ ಅಂತ ಹೇಳ್ತಾ ಇದ್ದಾಳೆ. ಆದ್ದರಿಂದ ಯಾಕೆ ಅಂಥ ಅದ್ಭುತವಾಗಿರ್ತಕ್ಕಂಥ ಸುಧಾ ಗ್ರಂಥಾದಿಗಳನ್ನು ಬರೆದಕ್ಕೆ ನಾನು ಪ್ರೌಢಾವಸ್ಥೆ ಬಂತವು. ವೇದವ್ಯಾಸರ ಮಗಳು ಮಧ್ವಾಚಾರ್ಯ ಹಾಲು ಕೊಟ್ಟು ಬೆಳೆಸಿದ್ರು. ಅಕ್ಷುಭಿ ಮುಂತಾದ ಬೆಳೆಸಿದ್ರು. ಮುಂದೆ ಟೀಕಾಕೃತ್ಪಾದ ಸುಧಾದಿಂದ ನಾ ಬೆಳ್ಕೊಂಡೆ ಅಂತ ಹೇಳ್ತಾರೆ. ಶ್ರೀಮನ್ ನ್ಯಾಯ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ. ಹಂಗೆ ಒಂದು ಮಾತು ಹೇಳ್ತೇನೆ ನಿಮಗೆ. ಸುಧಾ ಗ್ರಂಥ ಏನು ಮಾಡಬಹುದು ಅಂತ ಗೊತ್ತಿರಬಹುದು ನಿಮಗೆ. ವಾದಿರಾಜರ ಕಾಲ ನಿಮಗೆ ಗೊತ್ತದ. ಉಡುಪಿ ಸ್ವಾಮಿಗಳು ಪರ್ಯಾಯ ಬಂತು ಅಂದ್ರೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡ್ಬರ್ತಾರೆ. ಎಲ್ಲ ಕಡೆ ಹೋಗಿ ಅಡ್ಡಾಡ್ಬರ್ತಾರೆ. ಇವ್ರಿಗೂ ಬಂದಿರ್ತಾರೆ, ನಿಮ್ಗೆ ಗೊತ್ತ. ಎಲ್ಲ ಕಡೆ ಅಡ್ಡಾಡ್ತಾರೆ, ಅವ್ರಿಗೆ ಸತ್ಕಾರ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ. ವಾದಿರಾಜರು ಹೊಂಟಿದ್ರು ಹೋಗೋ ಹೊತ್ತೊಳಗೆ. ಕೃಷ್ಣದೇವರ ರಾಜ ಕೃಷ್ಣದೇವರ ಇದ್ದಿದ್ದಿಲ್ಲ ಆಗ. ಅವನ ನಂತರದ ಯಾರೋ ಅಚ್ಯುತರಾಜು ಯಾರೋ ಬಂದಿದ್ರು ಅವಾಗ. ಆಗಿನ ಕಾಲಕ್ಕೆ ಅವಾಗ ಒಂದು ದೊಡ್ಡ ಹುಣ್ಣಾಗಿತ್ತು. ಅವ ರಾಜಾಗನ ಆ ಹುಣ್ಣಂತ ಆಗ ಹೆಸರಿಟ್ಟದಕ್ಕೆ ವ್ರಣ ಅಂತ. ಈಗಂದ್ರೆ ಕ್ಯಾನ್ಸರ್. ಔಷಧಿ ಇದೆಯಲ್ಲ ಕೊಡ್ಲಿಕ್ಕೆ ಅದಕ್ಕೆ. ವೈದ್ಯರು ಆಗಿನ ಕಾಲಕ್ಕೆ ಇದ್ರಲ್ಲ. ಮತ್ತೆ ಅವ್ರು ಹೇಳಿದ್ರು ಇಲ್ಲ ಇವ ಬದುಕೋದು ಕಷ್ಟದ, ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವ್ರು. ರಾಣಿ ಏನು ಮಾಡೋಕಿ ಭಾಳ ಚಿಂತೆ ಆತಕಿ. ಕಣ್ಣೀರು ಹಾಕೋತ ಅಡ್ಡಾಡಿ ಕಜಾಳ ಪಾಪ. ಯಾರೋ ಹೇಳಿದ್ರು ಉಡುಪಿ ಸ್ವಾಮಿ ಬಂದರೆ ಹೋಗಿ ಸಾಷ್ಟಾಂಗ ಹಾಕಂತ ಹೇಳಿದ್ರು.
ಹೋದ್ಲಿಕ್ಕೆ ಹೆಣ್ಮಗಳು ಉದ್ಕ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸ್ವಾಮಿಗಳಿಗೆ. ಅವ್ರೇನು ಗೊತ್ತಾ, ಅಖಂಡ ಸೌಭಾಗ್ಯವತಿ ಭವ ಅಂದ್ಬಿಟ್ರು. ಎಲ್ಲಿದ್ರಿ ಅನ್ಲಿಕ್ಕೆ ಹೊಂಟಾರ ನಮ್ಮ ಮನೆಯವರು ಅನ್ಲಿಕ್ಕೆ. ಇವತ್ತು ನಾಳೆ ಗೊತ್ತಿಲ್ಲ ಅಂದರು. ಅವ್ವ ನಾ ಒಂದಿಲ್ವಾ ಈ ಮಾತು, ನಮ್ಮ ಉಪಾಸ ದೇವತೆ ಹೈಗ್ರೀವ್ಯರು ಅಂತಕ್ಕಂಥ ಅವ್ರು ಕೊಡಿಸಿ ಮಾತು ನಾ ಹೇಳಿಕ್ಕೆ ಸಾಧ್ಯ ಇಲ್ಲ. ಹೋಗೋಣರಿ ನಿಮ್ಮ ಮನೆಗೆ ಅಂದ್ರೆ ಅವರು ಸ್ವಪ್ನ ಸೂಚಕ ಆಗಿತ್ತು ಅವ್ರಿಗೆ, ವಾದಿರಾಜ ಸ್ವಾಮಿಗಳಿಗೆ. ಯಾರಾದರೂ ಕರೀಲಿಕ್ಕೆ ಬಂದರೆ ಹೋಗಿ ಅಲ್ಲಿ ನೀವು ಸುಧಾ ಹೇಳಬೇಕು ಅಂತ ಅವ್ರ ಗುರುಗ ಆದೇಶ ಮಾಡಿದ್ರು ಸ್ವಪ್ನದೊಳಗೆ. ಹೋದರು, ನೋಡಿದ್ರ ಮನುಷ್ಯನ ಏನು ಹೇಳ್ತಾನೆ, ನಮ್ಮ ಬದುಕಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಹೇಳಿದರು, ಇವತ್ತಿನ ನಿಮ್ಮನೆ ಸುಧಾ ಪಾಠ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಲ್ಲಿ ಎಷ್ಟು ಸಾಧ್ಯ ಆಯ್ತು ಹೇಳಲಿಕ್ಕೆ. 1ನೇ ಅಧ್ಯಾಯ ಮುಗಿತು, ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ, ಹೆಂಗೆ ಹೇಳ್ಕೊತ ಬಂದಲ್ಲ ವಾದಿರಾಜ ಸ್ವಾಮಿ ಹೇಳೋರು. ಬಂದಂಗೆ ಆ ಹುಣ್ಣು ಕಡಿಮೆ ಕೊತ್ತ ಬಂತ, ಸ್ವಚ್ಛ ಬಿಟ್ಟ ಮನುಷ್ಯ ಸುಖವಾದ ಬಂದು ಸಾಷ್ಟಾಂಗ ಹಾಕಿದ. ಸ್ವಾಮಿ ಈ ರಾಜ್ಯ ನೀವು ತೊಗೊಂಡ್ಬಿಡ್ರಿ ಅಂದಮ್ಮ. ನಾವಲ್ಲೇ ನಾನು ಬದುಕಿಸಿದ್ರಿ ನೀವು, ನಾ ಹೆಂಗ ಮಾಡ್ಕೋತಿರ್ತೀನಿ ಬೇಕಾದ್ರೆ ನೀವು ಆಳ್ಕೋತ ಕೊಡ್ರಿ ಅಂದ್ರು. ಹುಚ್ಚ ಅಂದ್ರ ಅವ್ರು. ನಾವು ರಾಜ್ಯಕ್ಕೆ ಬಂದೇವು, ಇಲ್ಲಿ ನಮ್ಮ ಹುಡುಗರು ಇಷ್ಟ ಕಾಯ್ಕೋತ ಕೂತಾನ ಅಲ್ಲಿ ಅಂದ್ರೆ ಅವ್ರು ಪರ್ಯಾಯಕ್ಕೆ ಹೋಗಿ ಬಂದಲ್ಲೇ ಇಲ್ಲಿ ಕೊಡೋಣ, ನಿಮ್ಮ ಮನೆ ಸಂಪತ್ತು ಬೇಡ, ಏನು ಬೇಡ ಅಂದ್ರು. ನೀನು ಡ್ಯೂಟಿ ಬಂದಿಲ್ಲ, ನಾವಿಲ್ಲಿ ಏನೋ ಸ್ವಪ್ನ ಸೂಚನೆ ಆಗಿತ್ತು, ನೀ ಬದುಕುವ ವೆಳ್ಳೆ ಇತ್ತು, ಸುಧಾ ಹೇಳ್ಬೇಕಾಗಿತ್ತು, ನಾವು ಬಂದೇವಿ, ಸುಧಾ ಇಷ್ಟ ಆತಲ್ಲ. ಅವ್ರು ಹೇಳಿದರು, ನೀನು ನಮ್ಮ ಪರ್ಯಾಯಕ್ಕೆ ಏನು ಬೇಕು ಸಹಾಯ ಮಾಡು, ಕೊಟ್ಟು ಕಳಿಸುವಂತೀರು. ಆಗಿನ ಕಾಲಕ್ಕವ ಆನಿ ಮೇಲೆ, ಒಂಟಿ ಮೇಲೆ, ಕುದುರೆ ಮೇಲೆ ಬೆಳ್ಳಿ ಬಂಗಾರ ಮುತ್ತು ಅಂತ ಕಳಿಸ್ಕೊಟ್ಟು ಹೊಡಿಬೇಕು ಪರ್ಯಾಯಕ್ಕೆ. ಅದಕ್ಕೆ ರಜತ ಪೀಠ ಪುರಾಣ ಛತ್ರ ಬಂತು. ಅದಕ್ಕೆ ರಜತ ಅಂದರೆ ಬೆಳ್ಳಿ, ತಿಳ್ಕೊಡ್ರಿ ಬಂದಿರತಕ್ಕಂಥ ವೈಶಿಷ್ಟ್ಯ. ಅದಕ್ಕೆ ವಾದಿರಾಜರು ಸುಧಾಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಹೆಂಗೆ ಪರಿಮಳ ಅದ ಹಂಗೆ ಅವ್ರದ್ದು ಗುರುವರ್ಥ ದೀಪಿಕಾ, ವಾದಿರಾಜರ ಕಾಮೆಂಟ್ರಿ ಹೆಸರೇನು ಗುರುವರ್ಥ ದೀಪಿಕಾ. ಅಲ್ಲಿ ಬರೀತಾರ ಸುಧಾ ಅಂದ್ರೆ ಹೆಂಗಂದ, ಅಯಂ ಸಂಪತ್ಕರೋ ಗ್ರಂಥ. ಈ ಗ್ರಂಥ ಸಂಪತ್ತು ಕೊಡ್ತದೆ, ಆರೋಗ್ಯ ಸಂಪತ್ತು, ಭಾಗ್ಯ ಇವೆಲ್ಲ ಸಹಿವು, ಮೋಕ್ಷ ಕೊಡ್ತಕ್ಕಂಥ ಸಂಪತ್ತು ಕೊಡ್ತದೆ. ಅವ್ರಂತಾರ ಬಾಯಿಲಿ ವಾದಿರಾಜರು, ಶ್ರೀಮನ್ ನ್ಯಾಯ ಸುಧಾಯಾ ಶ್ರೀಕರತ್ವೇ ವಯಮೇವ ಸಾಕ್ಷಿಣ. ನಾವ ಸಾಕ್ಷಿ ತಗೊಂಡಾರ. ಇದು ಸಂಪದಕ್ಕೆ ಅಟ್ಕೊಟ್ಟಲ್ಲ, ಅಟ್ಕೊಟ್ಟು ಕಳಿಸಿದಲ್ಲ. ಪರ್ಯಾಯ ಏನು ಹೆಂಗೆ ನಡಿ ಪರ್ಯಾಯ ನಡೆದಿರ್ಬೇಕು, ಅಸಾಧ್ಯ ಪರ್ಯಾಯ. ಇಂಥ ಪ್ರಸಂಗ ಶ್ರೀಮನ್ ನ್ಯಾಯ ಸುಧಾಯಾ ಶ್ರೀಕರತ್ವೇ, ಅದು ಶ್ರೀಪ್ ಕೊಡೋದಕ್ಕೆ ವಯಮೇವ ಸಾಕ್ಷಿಣ, ನಾವ ಸಾಕ್ಷಿ ಇರುವಂತ ಯಾರು ಬರ್ಕೊಂಡಾರ ವಾದಿರಾಜರು. ಇದು ಮುಂದಿನ ಭಾಗ ಹೇಳ್ತಾರೆ ನಿಮಗೆ, ಹೊಸಾದ್ ನಿಮಗೆಲ್ಲ ಇದು. ನಮ್ಮ ಪಿಜಾವರ ಸ್ವಾಮಿಗಳು ದೊಡ್ಡವರಿದ್ರಲ್ಲ, ಸುಧಾ ತಾವು ಓದಿ ತಾವು ಶಿಷ್ಯಂದ್ರಿಗೆ ಹೇಳಿ ಮಂಗಳ ಮಾಡಿದ್ರು. ಅವರು ನಾ ಏನು ಹೋಗಿದ್ದಿಲ್ಲ, ನಾವು ಬರೆದದ್ದನ್ನು ಓದಿದ್ದನ್ನು ನೋಡಿಯನ್ನ ಇನ್ನೊಂದು ಹತ್ತ ರೆಕಾರ್ಡ್ ಅದ. ಅವರು 8-10 ಮಂದಿ ಸುಧಾ ಹೇಳಿದರು, ಮಂಗಳ ಮಾಡೋಕೆ ಉಡುಪಿ ಒಳಗೆ ಕೂತ್ಕೊಂಡ್ರು. ಪರ್ಯಾಯನೂ ಇತ್ತು ಅವ್ರದ್ದು, ಭಂಡಾರೀಶ್ವರ ಒಳಗೆ ಕೂತ್ಕೊಂಡಾರ. ಜಗತ್ತಿನ ವಿದ್ವಾಂಸರನ್ನೆಲ್ಲ ಕರೆಸ್ಯಾರ. ಎಷ್ಟು ವಯಸ್ಸವರಿಗೆ 20-22 ವಯಸ್ಸು ಸ್ವಾಮಿಗಳಿಗೆ. ಆವಾಗ ಅಷ್ಟು ಸುಧಾ ಓದಿ ಪಾಠ ಹೇಳಿದ್ರಾಗಲೇ ಅವರು. ಹಂಗಿದ್ದು ನೀವು ನೋಡಿದ್ರೆ ಗೊತ್ತಿರುತ್ತೆ, ಪಾಠ ಹೇಳಕತ್ತೀರ ಯಾರು ಅವ್ರು ಅವಸರ ನೀವೆಲ್ಲ ನೋಡಿದ್ರಿ ಎಷ್ಟು ತಕ ಹಾಕಿರೋದು. ಅವ್ನ ದಿವಾನಕರ ಬಾಯಲ್ಲಿ ಇವತ್ತು ನಾ 8 ಮಂದಿ ಸುಧಾ ಹೇಳೀನಿ, ಅವ್ರು ಎಷ್ಟಿಗೂ ನಾವು ಮತ್ತೆ ಓದ್ಕೋತ ಕೂತಿರ್ತೀವಿ, ಪಾಠ ಮಾಡ್ಕೋ ಕೂತಿರ್ತೀನಿ, ಅಲ್ಲೇ ಕೊಡಿಸೋ ಹತ್ತಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೆಳ್ಳಿ ತಂಬಿಗೆ ತಾಲಿ ಚಿನ್ನದ ಮಣಿ ಕೊಡ್ಬೇಕು ಅಂತ ಹೇಳಿ ಹೋಗ್ಬಿಟ್ರು. ಹಣಿ ಕೈಸ್ಕೊಂಡಮ್ಮ ಇಲ್ಲಿದೆ ತರ್ಬೇಕ್ರಿ ಅಂತ. ಅವಾಗ ಹೀಗಿದ್ದ ಬಡದ್ರೆ ಇದು ಮಾಡೋಕೆ ಅವಾಗ ಇನ್ನೂ ಅವ್ರು ಇಷ್ಟು ಅಡ್ಯಾಡಿದ್ದಿಲ್ಲ. ಅವಾಗ ಮುಂದೆ ಬೇಕಾದ ಕೊಡಿಸಿರು, ಬೇಕಾದ 8 ಹಾಸ್ಟೆಲ್ ಕಟ್ಟಿದ್ರು, ಬೇಕಾದ ಯೂನಿವರ್ಸಿಟಿ ಕಟ್ಟಿ ಮಹಾನುಭಾವ ಮುಂದೆ ಇಷ್ಟು ಹೇಳಿಬಿಟ್ರು. ಅವ ಅಂದ ಎಲ್ಲಿ ತರಬೇಕು ಅಂದವ. ಅದು ಸಿಂಡಿಕೇಟ್ ಮೇಲೆ ರೊಕ್ಕ ಕೊಟ್ಟರು, ಹೆಸರೇ ಬೇಕಾದ ಕೊಡ್ತಿದ್ದ ಪ್ರಶ್ನೆ ಬೇರೆ. ಅದು ಮುಗಿಯೋದ್ರಾಗ ನಾನು ಸುಧಾ ಅನುವಾದ ಹೇಳಿದ್ರೆ ಮಾಡ್ಬೇಕಲ್ಲ, ನಿಮ್ಗೆ ಗೊತ್ತು, ನಮ್ಮ ಸ್ವಾಮಿ ಅನುವಾದ ಮಾಡ್ತಿರ್ತಾರೆ. ಅನುವಾದ ಮಾಡ್ಕೋದು ಕೂತಾರ, ಮುಂದೆಲ್ಲ ಪಂಡಿತರು ಕೂತ್ಕೊಂಡು ಕೂತನ ದಿಗ್ಭ್ರಮ ಎಲ್ಲರಿಗೂ. ಎಲ್ಲ ಕಣ್ಣ ನೀರು ಹೋಗಿ ಹತ್ತಿ ಅವ್ರು ಹೇಳೋದು ನೋಡಿ. ಎಲ್ಲರೂ ಏನು ಮಹಾನುಭಾವರು ಎಷ್ಟು ಚಂದ ಹೇಳ್ತಾರೆ, ಏನು ತನಕ ಕಾಯ್ಕೋದು. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಉಡುಪಿ ಮಠ ತುಂಬಿಟ್ಟದು. ಒಂದು ಪೋಸ್ಟ್ ಬಂತು ಅವ್ರಿಗೆ. ಆಗಿನ ಕಾಲ ಕೋರಿ ಇದ್ದಿದ್ದಿಲ್ಲ, ಈಗೆಲ್ಲ ಶುರು ಆಗಿದೆ. ಅವಾಗ ರಿಜಿಸ್ಟರ್ ಪೋಸ್ಟ್ ಅವಾಗ ಹೌದಲ್ಲ ಬಂತು. ಅವು ಸ್ವಾಮಿ ಹೆಸರಲ್ಲೇ ಇತ್ತು. ಮತ್ತೆ ಅವರ ತಗೋಬೇಕು ಅಂತ ಅರ್ಥ ಆತಲ್ಲ. ಅವ ಬೆಳ್ಳಿ ತಟ್ಟೆ ತಂದು ಹಿಡಿದ ಅವ ಶಿಷ್ಯ. ಮತ್ತು ತಗೊಳಿಕೆ ಸಹಿ ಮಾಡಿಕೊಡ್ಬೇಕಲ್ಲ. ಆಗಿಂದಾಗ ಇವ್ರು ಅನುವಾದ ಮಾಡ್ಕೋತಾನೆ, ಅದನ್ನು ಹರಿದು ಓಪನ್ ಮಾಡಿದ್ರು, ಅವ್ನು ಕೊಟ್ಟು ಕಸಿರು ನೋಡ್ತಾರ. ಆ ಹೊತ್ತಿನ ಖರ್ಚಿಗೆ ಮುಂಬೈ ಒಬ್ಬ ಹೋಟೆಲ್ ಮಾಲೀಕ 50,000 ರೂಪಾಯಿ ಸಿದ್ದ. ಅದಕ್ಕೆ ಡಿ ಡಿ ಅದು
ನೀವೆಲ್ಲ ಬ್ಯಾಂಕ್ನವ್ರು ಅಷ್ಟರು ನೀವೆಲ್ಲ ವಿಡಿ ಅಂದ್ರೆ ಏನೋ ಗೊತ್ತಾ ನೀವು? ಹೌದಾ? ಉದ್ಯೋಗ ಒಂದು ಸ್ವಾಮಿಗಳಿಗೆ ಸುವ್ಯಾ ಖರ್ಚು ನನ್ನ ಹೆಸರೇ ಮಾಡಿರುತ್ತಮ್ಮ ಬರೆದಿದ್ದಲ್ಲ. ಒಂದು ಕ್ಷಣ ನೋಡಿದ್ರು ಇದೇ ಮಾತೆ ಹೆಂಗೆ ಹೊಳಿಸಿ ಹೇಳಿದ್ರು ಹೇಳ್ತೀನಿ ಸ್ವಾಮಿಗಳು. ಶ್ರೀಮನ್ ನ್ಯಾಯಸುಧ ಅಯಂ ಶ್ರೀಕೃತ್ಕರೋ ಗ್ರಂಥ ಅವರ ಮಾತೆ. ಶ್ರೀಮನ್ ನ್ಯಾಯಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಣ ತವರಿಲ್ಲ ಇವರು ವಯಮಪಿ ಸಾಕ್ಷಣ. ನಾವು ಸಹ ಅಪಿ ಶಬ್ದ ಸಹ ಅವ್ರು ಹಂಗೆ ಯಾರ ವಯಮಪಿ ಸಾಕ್ಷಣ. ಇಲ್ಲಿ ನೋಡ್ರಿ ಅಂತೀರ ಅವ್ರು ಎಲ್ಲ ತೋರಿಸಿದ್ರು. ಇವತ್ತಿನ ಖರ್ಚು ಎಷ್ಟು ಕೊಟ್ಟು ಕೃಷ್ಣ ನನಗೇನು ಚಿಂತಿಲ್ಲ, ಕೃಷ್ಣ ವ್ಯವಸ್ಥೆ ಮಾಡ್ಕೊಂಡಂತ ನಂಬಿದ್ರು ಹಿಂಗದ ಅಂತ ಹೇಳ್ಬೇಕಾಗಿ ಎಷ್ಟ ನೀವು ನಾನು ಆ ರೀತಿ ಹೇಳ್ತಾ ಅಂಥ ಮಕ್ಕೈ ಅದು ಹೇಳ್ತಾ ವಿದ್ಯಾಲಕ್ಷ್ಮಿ ಹೇಳ್ತಾ ನಿನ್ನ ಗುರುವಾಗಿರ್ತಕ್ಕಂಥ ಅವರು ಟೀಕಾಕೃತ್ಪಾದ್ರು ನನ್ನೇ ಪ್ರೌಢಾವಸ್ಥೆ ತಂದ್ರೆ ನನ್ನ ಅನೇಕ ಗ್ರಂಥವರು ನನಗೆ ಯೌವನ ಕೊಟ್ಟು ಅಂತ. ಯೌವನ ಅಂದ್ರೆ ಈ ಮೈ ಯೌವನ ಅಲ್ಲ, ಶಾಸ್ತ್ರ ಯೌವನ ಕೊಟ್ಟಿರ್ತಕ್ಕಂಥವ್ರ ಮುಂದೆ. ಆಮೇಲೆ ಆಕಲ್ಪಮ್ಮೆ ಕಲ್ಪಯದ್ದೀವೈಚ್ಛೋ ವಾಸಂವಲ್ಯಾಸ್ತರ್ಕ ನಾಟೋತ್ಸುಕಾಯ ಹೇಳ್ಕೋತ ಹೋದೆ ನಾನು. ಆ ರೀತಿಯಾಗಿ ಮುಂದಿರ್ತಕ್ಕಂಥ ಮಹಾನುಭಾವರು ವ್ಯಾಸರಾಯರು. ವ್ಯಾಸರ ಬಂದಾಗ ನನಗೆ ಯೌವನ ಬಿದ್ದಿತ್ತು. ನನಗೆ ಹೆಣ್ಮಕ್ಳು ಯೌವನಕ್ಕೆ ಬಂದರು ಅಂತಂದ್ರೆ ಆಭರಣ ಕೊಡಿಸ್ತಾರೆ ಮನೆಯಾಗಿನ ಮಂದಿ ಹೊಲ. ಹೌದಲ್ಲ, ಸ್ವಾಭಾವಿಕ ಮನೆಯಾಗಿರ್ಬೋದು. ನಾ ಬೆಳೆದೆ ನನಗೆ ಆಭರಣ ಕೊಡಿಸ್ಬೇಕಲ್ಲ. ನನಗೆ 3 ರತ್ನದ ಹಾರ ಕೊಟ್ಟರು ವ್ಯಾಸರಾಯರು ಅಂತ ಬರ್ತಾ ಹೇಳ್ತಾ ಆಕೆ ವಿದ್ಯಾಲಕ್ಷ್ಮಿ. ಯಾವ್ಯಾವು? ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ಇವು ಸಾಮಾನ್ಯ ಇದಕ್ಕಿಂತ ಬೇರೆ ಕೊಟ್ಟಿರ್ತಕ್ಕಂಥದ್ದು. ಹಿಂಗೆ ನಾನು ಅದು ಹೇಳ್ತಾನೆ ನ್ಯಾಯಾಮೃತಾದ್ವಿ ಅಮೃತ್ಯ ಇಂಥ ಅದ್ಭುತವಾಗಿರ್ತಕ್ಕಂಥ ಅದ್ಭುತ ಕೊಟ್ಟು ನಾನು ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ ಇಟ್ಕೊಡ್ರಿ. ಯಾರು ಹೇಳಿಕತ್ತಾರಿದ್ದಾನೆ? ವಿದ್ಯಾಲಕ್ಷ್ಮಿ ಸರಸ್ವತಿ. ಯಾರಿಗೆ? ವೆಂಕಟನಾಥಾಚಾರ್ಯ ಹೇಗತ್ತ. ಹೌದಾ? ಅಂತರ ಮುಂದೆ ವಿಖ್ಯಾತೋ ಯಶ್ರೀ ಜೈಂದ್ರ ವೃತೀಂದ್ರ ಮುಂದಿರ್ತಕ್ಕಂಥ ಸ್ವಾಮಿಗಳು ಸ್ವಖ್ಯ ಲಬ್ಧ್ವಾ ಸಾಧು ಕೀರ್ತಿಂ ಮಯೋರ್ವ್ಯಾಂ ವ್ಯಾಖ್ಯಾ ವಾಜಾದ ವಾಲಂ ವ್ಯತಾನಿ ತಸ್ತ್ಯಾವಲ್ಯ ನ್ಯಾಯ ಪೂರ್ವಾಮೃತಶ್ಯ. ಮುಂದಿರ್ತಕ್ಕಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ನಾ ಬೆಳೆದಿದ್ದೆ ಬಳ್ಳಿ ಬೆಳೆದಾಗ ಅದಕ್ಕೆ ಪಾತಿ ಅಂತ ಕಟ್ತಾರಲ್ಲ, ನೀರು ಹಾಕಲಿಕ್ಕೆ. ಹೌದಿಲ್ಲ, ನನಗೆ ಪಾತಿ ಬೇಕಾಗಿತ್ತು. ಮಹಾನುಭಾರ್ತಕ್ಕಂಥವ್ರು ವಿಜೇಂದ್ರ ಸ್ವಾಮಿಗಳು 2 ಗ್ರಂಥ ಬರೆದಾರ. ಅದ್ರ ಮೇಲೆ ಬೌಹಾಮೋದ ಲಘುಹಾಮೋದ ಅಂತ ತಿಳ್ಕೊಂಡು ಅದರ ರಕ್ಷಣಾ ಹೇಳ್ತಾ ಇದ್ದಾರೆ ಮುಂದುವರೆದು. ಆ ರೀತಿಯಾಗಿ ಅಷ್ಟೇ ಅಲ್ಲ, ನನಗೆ ಅನೇಕ ಪ್ರೀತಿಯ ಉಡುಗೊರೆಗಳನ್ನ ವಿಜೇಂದ್ರ ಸ್ವಾಮಿ ಕೊಟ್ಟರು. ನನಗೆ ಹೆಣ್ಮಗ ಅನೇಕ ಆಭರಣಗಳೇ ಚಿತ್ರೈವರ್ಣೈ ಶೋಭಿತಂ ಶ್ಲಾಘಿತಾರ್ಥಂ ಅನೇಕ ಆಭರಣಗಳನ್ನು ವ್ಯಾಪ್ತಂ ದೇಶೇ ಕ್ಷೌಮ ವಾಸೋತಿತೋನ್ನತಂ ಪ್ರಾಯಚ್ಛನ್ಮೇ ಕಂಟಕೋದ್ಧಾರದಂಭ. ಆಭರಣ ಹೆಸರು ಹಾಕಿ ಕಂಟಕೋದ್ಧಾರ ಅಂತಕ್ಕಂಥ ಆಭರಣ ಕೊಟ್ಟರು ನನಗೆ. ಯಾವ್ದಾರ ಬಂಗಾರದ ಅಂಗಡಿಯಾಗ ಕಂಟಕೋದ್ಧಾರ ಮಾಡಿಕೊಡ್ತಾರ. ಏನು ಹೊಸ ಹೇಳ್ತಾರೆ ಇರುತ್ತಾರೋ ಕಂಟಕೋದ್ಧಾರ ಅವ್ರ ಗ್ರಂಥ. ಯಾರ್ದು? ವಿಜೇಂದ್ರ ಸ್ವಾಮಿ ಅಂತ ಆಭರಣ ಕೊಟ್ಟನ್ನ ಅಲಂಕಾರ ಮಾಡೋದು ಹೇಳ್ತಾ ಇದ್ದಾರೆ. ಆ ರೀತಿಗೆ ಮುಂದಲ್ಲ ಆತಲ್ಲ, ಇಷ್ಟೆಲ್ಲ ಕೊಟ್ಟರು ನನಗೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಆ ಎಲ್ಲ ವಸ್ತು ಭಾಳ ಅದು. 100 ಗ್ರಂಥ ಬರ್ದಾರ. ಹೌದು, ಇಷ್ಟೆಲ್ಲ ಆಭರಣ ತುಂಬ ಆಭರಣ ಅದು. ಅವೇ ಆಭರಣ ಸರಸ್ವತಿ ದೇವಿಗೆ. ಈ ಆಭರಣ ಇಟ್ಕೊಳಿಕ್ಕೆ ಏನು ಬೇಕು? ಬರೋಬ್ಬರಿ ಹೇಳಿದ್ರು ಐಶ್ವರ್ಯ ಮನೆ ಬಾ ಆಯ್ತಾ ಅದಕ್ಕೆ ನಾವೆಲ್ಲ ಹೇಳ್ತೀವಿ ಹೇಳ್ರಿ ಲಾಕರ್ನಾಗ. ಅದೊಂದು ಲಾಕರ್ ಬೇಕು ಬೇಡ ಬರ್ತೀನಿ. ಲಾಕರ್ ಬೇಕಲ್ಲ ಅಂತಾಳ ಲಕ್ಷ್ಮೀದೇವಿ ಅಂತಾಳ. ಲಾಕರ್ ಬೇಕಲ್ಲ ನನಗೆ. ಲಾಕರ್ ಹೆಂಗೆ ಕೊಡ್ತಾನೆ ಅಂತ ನೋಡ್ರಿ. ಭೂಷಾ ಪೇಟಿಂ ತತ್ವ ಮಾಣಿಕ್ಯ ಪೇಟ್ಯ. ವಿಜೇಂದ್ರ ಅಂತ ಇಟ್ಕೊಳಿಕ್ಕೆ ಒಂದು ಪೆಟ್ಟಿಗೆ ಬೇಕಾಗ್ಯದ. ಒಂದು ಪೆಟ್ಟಿಗೆ ಕೊಡ ಅಂತ ಮತ್ತೊಂದು ಗ್ರಂಥ ಬರ್ದ ತತ್ವ ಮಾಣಿಕ್ಯ ಪೇಟಿ ಗ್ರಂಥದ ಹೆಸರು ಅದು. ನಾ ಎಲ್ಲ ಆಭರಣ ಚಂದಾಗಿ ಇಟ್ಕೊಂಡೆ ಅಂತ. ನೀವೆಲ್ಲ ಹೆಂಗೆ ಹೊಂದಿಸಿ ಮನೆಯಾಗ ಇಟ್ಕೊಂಡಿರ್ತೀರಿ ಹೊಂದಿಸಿ ಅದು ಹೇಳ್ತಾ ಇರ್ತೀರಿ. ಮುಕ್ತ ಭೂಷಾಂ ನ್ಯಾಯ ಮುಕ್ತಾಸ್ತ್ರ ವಾಚಾಮೆ ಅಂತಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಆಭರಣ ಇರ್ತಕ್ಕಂಥ ಪಟ್ಟಿ ಕೊಟ್ಟಿದ್ದಾರೆ ನಾಗ ವಿಜೇಂದ್ರ ಸ್ವಾಮಿಗಳು. ಇಷ್ಟು ಆಭರಣ ಮೈ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಅಂತಾರೆ ಮುಂದುವರೆದು ವಾದೇ ನಿತ್ಯಂ ವೈರಿ ವಿಧ್ವಜ್ಜಯ ಶ್ರೀ ರಂಗಸ್ಥಾನಂ ನಿರ್ಮಮೆ ಶ್ರೀ ಸುಧೀಂದ್ರ. ಆತು ಎಲ್ಲ ಆಭರಣ ಬಂದು ಅಷ್ಟು ಆಭರಣ ಹಾಕೊಂಡ್ಲ, ಚಲೋ ಸೀರೆ ಉಟ್ಕೊಂಡ್ಲ. ಯಾರು? ವಿದ್ಯಾಲಕ್ಷ್ಮಿ ಸರಸ್ವತಿ ದೇವಿ. ಮತ್ತು ಇಷ್ಟಾವೆ ಹೆಣ್ಮಕ್ಳು ಮನೆಯಾಗ ಕೊಡ್ತಾರೆ, ಕುಣ್ಲಿಕ್ಕೆ ಹೋಗ್ತಾರೆ, ಹೊರಗೆ ಡಾನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ, ನೃತ್ಯ ಮಾಡ್ಲಿಕ್ಕೆ ಹೋಗ್ತಾರೆ. ವಿದ್ಯಾಲಕ್ಷ್ಮಿ ಅಂದು ನನಗೂ ಡಾನ್ಸ್ ಮಾಡ್ಕೊಂತ ಇಚ್ಛೆ ಆತು ಅಂತಾಳೆ ಆಕೆ. ಕುಣಿಬೇಕಂತ ಇಚ್ಛೆ ಆತಂತ. ವ್ಯಾಖ್ಯಾವೆ ತರ್ಕ ನೃತ್ಯಸ್ಯ ಮಹ್ಯಂ ನೃತ್ಯ ಮಾಡೋಕಾತ್ ನಾನು. ರಂಗಸ್ಥಾನಂ ನಿರ್ಮಮೆ ಯಾರು? ಶ್ರೀ ಸುಧೀಂದ್ರ. ಹೆಂಗೆ ಪರಂಪರ ಅದ್ರ ವಿಚಾರ ಮಾಡ್ರಿ. ಅದು ಚಂದ ಹೇಳ್ತಾರೆ. ಗ್ರಂಥ ವೈಭವಣ ಮಣ್ಣು ಹೇಳಿದೊಂದು ಬೇರೆ, ಈಗ ಇದೊಂದು ವೈಭವ ಬೇರೆ. ರಂಗಸ್ಥಾಪನೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ಲ, ಒಂದು ಸ್ಟೇಜ್ ಬೇಕಲ್ಲ. ಆ ಸ್ಟೇಜ್ ಯಾರು ಕೊಟ್ಟರು ನನಗಂತ ಕೇಳಿದ್ರೆ ಸುಧೀಂದ್ರ ಸ್ವಾಮಿಗಳು. ಏನು ಕೊಟ್ಟರೆ ಗಿಟ್ಟ ಹೇಳ್ತಾ ಇದ್ದಾರೆ ಅದು ಹೇಳ್ತಕ್ಕಂಥ ಅವ್ರು ಬೆಳೀತಕ್ಕಂಥ ನಾಟಕ ಸುಭದ್ರಾಪಣೆ ಅಂತ ನಾಟಕ ಬರ್ದಾರ. ನಾಟಕ ರಂಗ ಸಾತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇಷ್ಟೆಲ್ಲ ಆದ ಖರೆ ಆತು, ಎಲ್ಲ ಆತು. ಈಗೇನಾಗಿದೆ ಗೊತ್ತಾ ಹೇಳ್ತಾ ವಿದ್ಯಾಲಕ್ಷ್ಮಿ. ಸರ್ವಂ ವ್ಯರ್ಥಂ ಭಾತಿ ಮೇ.
ಎಲ್ಲ ವ್ಯರ್ಥ ಆಗಿಬಿಡ್ತದೆ ಈಗ ಅಂತ. ಎಷ್ಟೆಲ್ಲ ಆಭರಣ ಪೆಟ್ಟಿಗೆ ಅವ ಎಲ್ಲ ಅವ ನೃತ್ಯದ ಜೀವನಾಡ್ಯ. ಯಾಕೆ ಭಿನ್ನೆ ಮೂಲೆ ಚಂದ್ರಿಕಾ ಸೌಧವಲ್ಯ. ಅರ್ಥ ಮಾಡ್ಕೊಂಡು ಭಾಳ ಚಂದನ ಮಾತು, ವಿದ್ಯಾಲಕ್ಷ್ಮಿ ಮಾತು. ಚಂದ್ರಿಕಾ ಅಂತ ವ್ಯಾಸರಾಯರ ಗ್ರಂಥ, ಭಾಷ್ಯಗಳು ಬ್ರಹ್ಮಸೂತ್ರ, ಆಚಾರ್ಯ ಭಾಷ್ಯ, ಜಕಾರ್ಯರ ಸುಧಾ, ಅದ್ರ ಮೇಲೆ ಚಂದ್ರಿಕಾ ವ್ಯಾಸರಾಯರು. ಪರಂಪರೆ ಹಿಂಗೆ ಪರಂಪರೆ ಎಲ್ಲಿ ಬಂದಿಲ್ಲ, ಆ ಸಿದ್ಧಾಂತ ಬಂದಿಲ್ಲ. ಹಿಂಗೆ ಚಂದ್ರಿಕಾ ಗ್ರಂಥ ಅರ್ಥ ಆಗ್ತಿಲ್ಲ ನಿಮಗೆ. ಚಂದ್ರಿಕಾ ಹೆಸರಿಟ್ಟಿರ್ತಾನೆ. ಆ ಚಂದ್ರಿಕಾ ಬೆಳ್ಳೆದಲ್ಲ ಒಣಲಿಗೆ ಹತ್ತಿದ ಅಂತ ಅದಕ್ಕೆ ಯಾರು ವಿದ್ಯಾಲಕ್ಷ್ಮಿ. ಚಂದ್ರಿಕಾ ಒಳ್ಳೆ ಅಲಂಕಾರ ಪ್ರಭಾಗದ ಒಳಗೆ ಹತ್ಬಿಡೋದು. ಸೌಧವಲ್ಯ ಯಾಕೆ ಒಂದು ಗೊತ್ತ? ವ್ಯಾಖ್ಯಾನ. ಚಂದ್ರಿಕಾ ಏನೋ ಬರೋದು ಚಂದ, ಅದನ್ನ ತಿಳ್ಕೊಳ್ಳೋರು ಯಾರು ಮುಂದೆ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅದನ್ನ ಅವ್ರೇನೋ ಹೇಳ್ಕೋತ ಹೋದ್ರು, ಅರ್ಥ ಆಗ್ಬೇಕಲ್ಲ. ಮುಂದೆ ಯಾರು ಅರ್ಥ ಮಾಡೋರು ಇಲ್ಲದಕ್ಕಂತ ಹೇಳ್ತಾ ಇದ್ದಾಳೆ ವಿದ್ಯಾಲಕ್ಷ್ಮಿ. ಯಾರಿಗೆ? ವೆಂಕಟನಾಥಾಚಾರ್ಯ ಹೇಳ್ತಾ ಇದೆ. ತ್ವಂ ಮಾಕರೋ ರೂಢ ಮೂಲ ಧರ್ಮೇನೋ ಚೇ ಧರ್ಮ ಚಿಂತಾತ್ಮ ದೃಷ್ಟ. ನೀನು ಸನ್ಯಾಸ ತಗೊಂಡು ಆ ಚಂದ್ರಿಕಾ ಗ್ರಂಥಕ್ಕೆ ಟಿಪ್ಪಣಿ ಬರೀದ ಹೋದ್ರೆ ಆ ಬಳ್ಳಿ ಒಣಗಿ ಹೋಗ್ತದೆ. ಅಂದ್ರೆ ಅರ್ಥ ಏನು? ಯಾರು ತಿಳ್ಕೊಳ್ಳಿ ಪ್ರಸಂಗ ಬರೋದು ಮುಂದೆ ಅಂತ ಯಾರು ಓದೋ ಬರೋದಿಲ್ಲ, ಒಣಗಿ ಹೋಗ್ತದೆ. ನೀವು ಮುಂದೆ ಅದನ್ನ ಬೆಳಿಬೇಕು, ನೀವು ಸನ್ಯಾಸ ತಗೋಬೇಕು. ಈ ಚಂದ್ರಿಕಾ ನೀವು ವ್ಯಾಖ್ಯಾನ ಮಾಡಬೇಕು ಅಂತ ಹೇಳ್ತಾ ಸರಸ್ವತಿ. ಮುಂದೆ ರಾಯರು ಬರೀತಾರೆ ಚಂದ್ರಿಕಾ ಪ್ರಕಾಶ್. ಏನು ವೈಭವ ತಿಳ್ಕೊಂಡಿರಿ ಮಹಾನುಭಾವರು, ನೋಡ್ಬೇಕು ನೀವು. ಚಂದ್ರಿಕಾ ಪ್ರಕಾಶ ಓದಿದ್ರೆ ಚಂದ್ರಿಕಾ ಅರ್ಥನ ಆಗೋದಿಲ್ಲ. ಅಲ್ಲಿ ತಂದೆ ರಾಯರದ ಚಂದ್ರಿಕಾ ಬೆಳಕಿತ್ತು, ಹೌದಾ? ಪ್ರಕಾಶ ಕೊಡುದಿಲ್ಲ. ರಾಯರು ಪ್ರಕಾಶ ಕೊಡಿಸಿದಕ್ಕೆ ಏನು ಬರೋದು? ಕಾಮೆಂಟ್ರಿ ಬರೋದು, ಅದಕ್ಕೆ ಟೀಕಾ ಬರೋದು. ಅದ್ರ ಹೆಸರೇನು? ಚಂದ್ರಿಕಾ ಪ್ರಕಾಶ್ ಅಂತ ಹೆಸರು ತಿಳ್ಕೊಳ್ರಿ. ಹೆಂಗೆ ಬರ್ತಾರೆ ಹೇಳ್ತಾನೆ, ಹೆಂಗೆ ಬರ್ತವೆ ವಿಜಯ ಬರ್ತಕ್ಕಂಥ ಮತ್ತು ನೆನಪತ್ತು ಹೇಳ್ತೇನೆ ಇಲ್ಲಿ. ದಶಂ ಕೃತ್ವ. ರಾಯರು ಸನ್ಯಾಸ ತಗೊಂಡ ಮೇಲೆ, ರಾಯರಾದ ಮೇಲೆ ಉಡುಪಿ ಹೋಗ್ಯಾರ. ಉಡುಪಿ ಒಳಗೆ ಬಹಳ ದಿವಸ ಇದ್ದಾರೆ ರಾಯರು. ಅಲ್ಲಿನ ಪೀಠ 8 ಮಂದಿ ಪೀಠಾಧಿಪತಿಗಳು. ಅದು ಹೆಂಗಿರ್ಬೇಕು ಸಮ್ಮೇಳನ ವಿಚಾರ ಮಾಡ್ರಿ ಅದನ್ನ. ನಮ್ಗೆ ಈಗ ನೋಡಿದ್ರೆ ಹುಚ್ಚ ಹಿಡಿತದೆ ನಮಗೆ. ಎಲ್ಲ ಸ್ವಾಮಿಗಳು ಕೂಡಿದಾಗ ಕೃಷ್ಣ ಮಂದಿರ, ಊಟ, ಆ ಸ್ವಾಮಿಗಳು ಉಪನ್ಯಾಸ ನೋಡಿದಾಗ ನಮ್ಗೊಂದು ನಮೂನಿ ಆವೇಶ ಆಗ್ಬಿಡುತ್ತೆ. ನಮ್ಗೆ ಏನಪ್ಪ ಅಂತದ್ದು. ಆಗಿನ ಕಾಲ ಹೆಂಗಿರ್ಬೇಡ. ಅಷ್ಟು ಮಂದಿ ಸ್ವಾಮಿಗಳು, 8 ಮಂದಿ ಮ್ಯಾಲ ಮಂತ್ರಾಲಯ ಸ್ವಾಮಿಗಳು. ಆ ಸ್ವಾಮಿಗಳಿಗೆ, ಉಡುಪಿ ಸ್ವಾಮಿಗಳಿಗೆ ರಾಯರು 10 ಸಲ ಚಂದ್ರಿಕಾ ಪಾಠ ಹೇಳ್ಯಾರಂತ. ದಶಂ ಕೃತ್ವ. ಯಾಕೆ ಅಂತ ಅರ್ಥ ಮಾಡ್ಕೊಡ್ರಿ. ಇನ್ನು 10 ಸಲ ಹೇಳಿ 10 ಸಲ ಹೇಳಿದ್ಮೇಲೆ ಎಷ್ಟು ಅದಕ್ಕೆ ಮೆರಗ್ ಬಂದಿರ್ಬೇಕಾದಾಗ ಅದೇ ಚಂದ್ರಿಕಾ ಪ್ರಕಾಶ್. ಒಂದು ವರ್ಣ ಮಾಡ್ತಾರೆ ಅದೇಂದ್ರ ಸ್ವಾಮಿಗಳನ್ನ ಆ ಶ್ಲೋಕ ಹೇಳ್ತಾರೆ, ಪ್ರಸಂಗ ಹೇಳ್ತಾ ಇದ್ರೆ ಧರ್ಮೇನೋ ಚೇ ಧರ್ಮ ಚಿಂತಾಕೋ ದೃಷ್ಟ. ಅದರಿಂದ ನೀನೇ ಬರಿಬೇಕು ಅದಕ್ಕೆ. ಇನ್ನು ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಮತ್ತೊಬ್ರು ಯಾರು ಬಿಡ್ತಾರೆ ಹುಟ್ಟಿ ಬಾಧ್ಯ ಇಲ್ಲ. ಚಂದ್ರಿಕಾ ಪ್ರಕಾಶ್ ಅಧಿಕಾರ ನಂಗೆ ಒಪ್ಪೋಗದಂತೆ ಯಾರು ಹೇಳಿಕತ್ತಾರ? ವಿದ್ಯಾಲಕ್ಷ್ಮಿ. ಯಾರಿಗೆ? ವೆಂಕಟನಾಥರಿಗೆ ಹೇಳ್ತಾ ಇದ್ದಾಳೆ. ಎಷ್ಟು ಮುಂದೆ ಹೇಳ್ತಾ ಇದ್ದಾಳೆ ನೋಡು. ಜಾನೀಹಿ ತ್ವಂ ವೆಂಕಟಾರ್ಯ. ಜಾನೀಹಿ ತ್ವಂ, ನಿನಗೆ ಗೊತ್ತದ ಏನಂತ ತಿಳ್ಕೊಂಡು. ತ್ವದಾರ್ಯೋ ವಾಸೋ ಎನ್ಮೆ ವತ್ಸರ ದ್ವಂದ್ವಮೇವ. ತ್ವದಾರ್ಯ ಅರ್ಥ ಮಾಡ್ಕೊಳ್ಳಿ. ಆ ಚಂದ್ರ ಮಾತು. ನಾ ಯಾಕೆ ಒತ್ತಾಯ ಮಾಡಕ್ಕೆ ಗೊತ್ತಾ ಅಂತ ವಿದ್ಯಾಲಕ್ಷ್ಮಿ. ತ್ವದ್ ಆರ್ಯ, ನಿನ್ನ ಹಿರಿಯರು ಅಂದ್ರೆ ಯಾರು? ಸುಧೀಂದ್ರ ಸ್ವಾಮಿಗಳು. ಏನ್ ಮಾಡ್ತಾರ? ವಾಸೋ ಎನ್ಮೆ ವತ್ಸರ ದ್ವಂದ್ವಮೇವ. ನಿನಗೆ ಗೊತ್ತದ, ನಾ ಹೇಳ್ತೀನಿ ಕೇಳು. ನಿನ್ನ ಗುರುಗಳಿದ್ದಾರಲ್ಲ ಯಾರು? ಸುಧೀಂದ್ರರು. ಇನ್ನು 2 ವರ್ಷ ಅಷ್ಟೇ ಇರ್ತಾರ. ಯಾರು ಹೇಳಿರ್ತಾರ? ವಿದ್ಯಾಲಕ್ಷ್ಮಿ ಹೇಳಿರ್ತಾರೆ. ಯಾರಿಗೆ? ವೆಂಕಟನಾಥ ದ್ವಂದ್ವ. ತದ್ವ್ಯಾಖ್ಯಾನೇ ಲಬ್ಧ ವರ್ಣೋ ನ ಚಾಸ್ತೆ ವಿದ್ವತ್ ಸಂಘೆ ನೈವ ಭಾವಿ ತ್ವದನ್ಯ. ವಿದ್ವತ್ ಸಮೂಹದೊಳಗೆ ನಿನ್ನ ಬಿಟ್ಟು ಯಾರು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಕೆ ಹೇಳ್ಬೇಕಾದ್ರೆ ಅವ್ರ ವೈಭವ ಎಷ್ಟಿರ್ಬೇಕು. ನಮ್ಮ ಕನಸ ವಿದ್ಯಾಲಕ್ಷ್ಮಿ ಬರೋದೇ ಇಲ್ಲ, ದರಿದ್ರ ಲಕ್ಷ್ಮಿ ಬರ್ತಲ್ಲ ನಮ್ಮ ಕನಸ್ನಾಗ. ನಮ್ಮ ಮನೆ ಬಾರಿ ಹೆಂಗಂತ ತಿಳ್ಕೊಂಡೆ. ಹೌದಾ? ಹಂಗಂತ ಆ ರೀತಿ ಹೇಳ್ತಾ ಇದ್ದಾಳೆ. ನಿನ್ನ ಬಿಟ್ಟು ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ನೀ ಸನ್ಯಾಸ ತೊಳಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಾರ್ಚೆ ಪೂಜ್ಯತೆ ಏನ ತಸ್ಮಿನ್ ವಾಸನ್ನೇನ್ಮೆ ಕಲ್ಪಯದ್ ವ್ಯಾಸದೇವ. ತಿಳ್ಕೊ ಇಲ್ಲಿ ಅರ್ಥ ಅಂತ ಹೇಳ್ತಾ ಇದ್ದಾರೆ. ರಾಮದೇವ್ರ ಪೂಜಾ ಮಾಡ್ಬೇಕಾದ್ರೆ ಭಾಗಕ್ಕೆ ಸಾಕ್ಷಾತ್ ಅಲ್ಲಿ ವೇದವ್ಯಾಸರ ಅಂಶ ಇರಬೇಕು. ಅರ್ಥ ಹೇಳ್ತಾ ಇದ್ದಾರೆ. ಕರ್ಮಂದೀಂದ್ರ ಏನಿವ ಪೂಜಾ ಪ್ರಿಕೃಪ್ತ ತಸ್ಮಾನ್ ಸಾಹಂ ತೇಷು ನಿತ್ಯಂ ವಸಾಮಿ. ಸರಸ್ವತಿ ಹೇಳ್ತಾಳ, ಯಾರು ರಾಮದೇವ್ರ ಪೂಜೆ ಮಾಡ್ತಾರೋ ಅಲ್ಲಿ ನಾ ಇರಬೇಕು ನಿರ್ಣಯ ಆಗಿಬಿಟ್ಟದ ನಂದು. ಮತ್ತು ನಾ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಗುರು 2 ವರ್ಷ ಇರ್ತಾರೆ, ವಯಸ್ಸಾಗ್ಯದವ್ರಿಗೆ, ಅವ್ರು ಹೋಗ್ತಾರೆ. ನಾ ಇಲ್ಲಿ ಹಂಗೆ ನನಗೆ ಅನಾಥ ಆಗ್ತಾಳಲ್ಲ, ವಿದ್ಯಾಲಕ್ಷ್ಮಿ ಅನಾಥ ಆಗ್ತಾಳ, ಅದಕ್ಕೆ ಹೇಳ್ತಾ ನನಗೆ ಆಶ್ರಯ ಬೇಕಲ್ಲ ನನಗೆ. ಅದ್ರ ನೀನೇ ಸನ್ಯಾಸ ಹೋಗ್ಬೇಕು, ನೀನೇ ಆಶ್ರಮ ಅಂತ ಹೇಳ್ತಾ ಇದ್ದೆ. ತಸ್ಮಾತ್ ಇಷ್ಟ ಭಾಳ ಬಿಟ್ಟೆ ನಾ ಹೌದು ಕೆಲಸ ಹೇಳಿ ಹೇಳ್ತೀನಿ ನಮಗೆ. ಅಂಗೀಕೃತ್ಯ ಕರ್ಮಂದಿ ಭಾವಂ.
ಕರ್ಮಂದಿ ಭಾವ ಸನ್ಯಾಸ ಅಂತ ಅರ್ಥ. ರಾಜ ವಿದ್ಯಾ ರಾಜ್ಯ ಲಕ್ಷ್ಮಾಂಭವ ಸ್ವಂ ಸಾಕಂ ಲೋಕೆ ವೈಷ್ಣವ ಸಂಪ್ರದಾಯ. ಮಹಾನುಭಾವ ಅಂತ ನೀವು ಸನ್ಯಾಸ ತಗೊಂಡು ವೈಷ್ಣವ ಸಂಪ್ರದಾಯ ಮುಂದುವರಿಸಲಿಕ್ಕೆ ಬೇಕು. ನೀ ಇಲ್ಲ ಅಂದ್ರೆ ವೈಷ್ಣವ ಸಂಪ್ರದಾಯ ಉಳ್ಳಿಕ್ಕೆ ಸಾಧ್ಯ ಇಲ್ಲ ಇರುತ್ತೆ. ಸ್ವಲ್ಪ ವಿಚಾರ ಮಾಡಿ ಮಾತನ್ನು. ಅವ್ರ ಮಠ ಎಲ್ಲ ಕಡೆಗೆ ಅವ ಅಂತನ ಅಷ್ಟೋತ್ತರ ಆಗ್ತದೆ, ಆರಾಧನೆ ಆಗ್ತದೆ. ಅವ್ರು ಇದ್ದಾರೆ ಅಂತ ತಿಳ್ಕೊಂಡು ಆ ಮಠದ ಟೀಕಾರ್ಯಾರ ಆರಾಧನೆ ಆಗ್ತದೆ, ವಿಜೇಂದ್ರ ಆರಾಧನೆ ಆಗ್ತದೆ, ಪುರಂದಾಸರು ಬಂದರು, ಕನಕದಾಸರು ಬಂದರು, ಆ ದಾಸರು ಬಂದರು. ಅವ್ರನ್ನ ಇಟ್ಕೊಂಡು ಎಲ್ಲ ಮಾಡ್ಲಿಕ್ಕೆ. ಅದು ವಿಷ್ಣು ಸಂಪ್ರದಾಯ ಬೆಳಿಲಿಕ್ಕೆ ನೀನೇ ಕಾರಣ. ನೀ ಇದ್ದಿ ಅಂತಂದ್ರೆ ಶ್ರಾದ್ದ ಪಕ್ಷ ಎಲ್ಲ. ಆ ಶ್ರೀಮಂತನೂ ಮಠದಾಗ ನಾನು ಹೆಸರಿಡೋದು ಮಠದಾಗ ನಾನು ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಷ್ಟು ಅಂದ್ರೆ ರಾಯ ಕೊಟ್ಟಿರ್ತಕ್ಕಂಥ ಅವಕಾಶ ಎಷ್ಟು ಚಂದ ವಿಚಾರ ಮಾಡ್ರಿ. ಇದು ಇಲ್ಲ ಅಂದ್ರೆ ನಮ್ಮ ಮನೆ ನಾವು ತೊಟ್ಟದು ಹಾಕೊಂಡು ನಾವು ಮೂರು ಊಟ ಮಾಡಿ ಮನ್ಯಾಗ ಕೂತಿದ್ವಿ. ನಾವು ಮನೆ ಊಟಕ್ಕೆ ಕೇಳ್ಕೊಂಡು ಇಷ್ಟ ಇರ್ತದೆ ಎಲ್ಲರಿಗೂ. ಮನ್ಯಾಗ ಜಾಗ ಇರಂಗಿಲ್ಲ, ದೊಡ್ಡ ಇರ್ತಾವೆಲ್ಲ ಸಮಸ್ಯೆ ಇರ್ತದೆ. ಹೌದಾ? ಮಠದಲ್ಲಿ ಹೊಂಡ ಬೇಕಾದ ಎಷ್ಟು ಬೇಕಾ ಅಷ್ಟು ಕೊಡ್ತೇವೆ ಮಾರ. ಊಟಕ್ಕೆ ಹಾಕಿದ್ರೆ ಸಾಕು ಒಂದು ಹೊತ್ತು ಬಟ್ ಮನೆ ಊಟ ಹೇಳಿ ಎಷ್ಟು ಅವಕಾಶ ಕೊಟ್ಟಿರ್ತಾವೆ ಮಹಾನುಭಾವಿ. ಅದಕ್ಕೆ ಹೇಳ್ತಾ ಇದ್ದೀವಿ ಇದೆಲ್ಲ ಎಷ್ಟು ಖರೆ ಅನ್ನೋದು ವಿಚಾರ ಮಾಡ್ರಿ. ಆದ್ದರಿಂದ ಹೇಳ್ತಾ ಇದ್ದಾಳೆ. ಇನ್ನು ಮುಂದೆ ಸುಮಾರು ಭಾಳ ಶ್ಲೋಕ ಒಟ್ಟು ಹೇಳಿಕ್ ಹೋದಲ್ಲ. ನೀನು ಸನ್ಯಾಸ ತಗೊಳ್ದಿದ್ರೆ ಏನಾಗ್ತದೆ ಅದನ್ನ ಹೇಳ್ತಾರೆ. ಯಾರು? ಸರಸ್ವತಿ ವೆಂಕಟನಾಚಾರ್ಯಗೆ. ಭಾಷ್ಯಾರಂಭಂ ಶಾಬ್ದಿಕ ಏವ ಕುರ್ಮೆಹು ಆಗ್ಬಿಡ್ತಕ್ಕಂಥ ದುರ್ದೇಶ ಹೇಳ್ತಾ ಇದ್ರೆ ಒಂದೊಂದಾಗಿ ನೋಡು. ವಕ್ತೃ ವಿಷ್ಣೋರತ್ಯುತ್ತಮೋತ್ತಮ ಕಥಾಯ ಭೂಪಾಲಾನಾಂ ಭಾತಿ ವಿದ್ವತ್ಸಭಾಯ ಶಕ್ತಿರ್ಭಾನೋ ಶಕ್ತಿ ಪಾಣಿರ್ಗಣೇಶ ಶಕ್ರಾದೀನಾಂ ದುರ್ಚಟಿರ್ವಾ ತದಾಸ್ಮಾತ್. ಅಕಸ್ಮಾತ್ ಸನ್ಯಾಸ ತಗೊಂಡು ವಿಷ್ಣೋ ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದಯ. ಯಾರ ಮಾತು ಗೊತ್ತೇ ಇದು? ಶ್ರೀಮದಾಚಾರ್ಯರ ಮಾತು. ಒಂದು ಗ್ರಂಥ ಬರೆದಾಚಾರ್ಯರು, ಯತಿ ಪ್ರಣವ ಕಲ್ಪ ಅಂತ ಒಂದು ಗ್ರಂಥ. ಈ 37 ಗ್ರಂಥ ಬಗ್ಗೆ ಒಂದು ಗ್ರಂಥ. ಹೆಸರೇನದು? ಯತಿ ಪ್ರಣವ ಕಲ್ಪ. ಯತಿಗಳು ಹೆಂಗಿರ್ಬೇಕು ಬರೆದಾರ. ಹಂಗಿದ್ರೆ ಯತಿ ಅಂತ ಆಚಾರ್ಯ ಮುನ್ನೂರು ಎಲ್ಲ ಹಾಳಿ ಕೊಟ್ರು. ಏನು ಸ್ವಾಮಿ ಹತ್ರ ಅವ್ರು ಅದನ್ನೆಲ್ಲರೂ ಫಾಲೋ ಮಾಡೇ ಮಾಡ್ತಾರೆ, ಪ್ರಶ್ನೆ ಇಲ್ಲ. ಅಲ್ಲಿ ಬರೀತಾರೆ ಅವರು ಒಂದು ಮಾತನ್ನು. ಇದನ್ನು ಸಾಧಿಸಿ ತಪ್ಪದ ಈ ಕೆಲಸ ಮಾಡ್ರಿ ಅಂತಾರೆ ಶ್ರೀಮದಾಚಾರ್ಯ. ಏನು? ವಿಷ್ಣು ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದಯ. ನಿಮ್ಮ ಕೆಲಸ ಏನು? ವಿಷ್ಣು ಸರ್ವೋತ್ತಮ ಪ್ರತಿಪಾದನೆ ಮಾಡೋದೇ ನಿಮ್ಮ ಉದ್ಯೋಗ. ಬೇಕಾದ್ರೆ ಹೋಗ್ರಿ ನೀವು. ಪರಮಾತ್ಮ ಸರ್ವೋತ್ತಮ ನಾರಾಯಣ, ಇನ್ನು ಯಾರೂ ಸರ್ವೋತ್ತಮರಲ್ಲ. ಅವನೇ ನಿರ್ಣಯ ಮಾಡ್ಕೊತ ಹೋಗ್ಬೇಕು ನೀವು. ನಮ್ಮ ಗುರುಗಳು ಹೇಳ್ತಿದ್ರು, ಸತ್ಯಧ್ಯಾನರು ತಿರುಪತಿ ಹೋಗ್ಯಾರ. ಆಗಿನ ಕಾಲ ಜಗತ್ ಪಂಡಿತರು ವಿದ್ವಾಂಸರು ಎಲ್ಲ ಇದ್ರು. ಇನ್ನೇನು 9-10 ಗಂಟೆ ಎಲ್ಲ ಪಾಠ ಪ್ರವಚನ ಎಲ್ಲ ಮುಗೀತು. ಸ್ನಾನಕ್ಕೆ ಹೋಗ್ಬೇಕು ಅನ್ನೋದ್ರಾಗ ಅವ್ರ ಹೆಸರು ಒಂದು ರಿಜಿಸ್ಟರ್ ಪೋಸ್ಟ್ ಬಂತು. ತಗೊಂಡ್ರು, ಹೊಡೆದು ನೋಡಿದ್ರು. ಸುಧಾ ಖಂಡನ ಮಾಡಿ ಅವ ದೊಡ್ಡ ವಿದ್ವಾಂಸ, ಕಲ್ಕತ್ತದ ಅವನು ಅದ್ವೈತ ವಿದ್ವಾಂಸ, ಅವನು ಭಾರಿ ವಿದ್ವಾಂಸ. ಮತ್ತ ಅವ ಸುಧಾ ಮೊದಲೇ ಖಂಡ ಹೊಡ್ಕ ಗ್ರಂಥ ಓದ್ಬೇಕ. ಅವ ಓದ್ಯಾನ ಅಂದ್ರೆ ಒಂದು ಪುಣ್ಯ ಹೋದ್ರು. ಮತ್ತೆ ಒಂದು ಓದಿ ಖಂಡನ ಮಾಡ್ಕೊಂಡು ಅವ ಹೆಂಗಿರ್ಬೇಕು? ಅವೇಂತ ವಿದ್ವಾಂಸ ಇರ್ಬೇಕಮ್ಮ. ನೋಡಿದ್ರು ಸ್ವಾಮಿಗಳು, ಸ್ನಾನ ಬೇಡ ಅಂದ್ರೆ ಅವ್ರು, ಊಟ ಬೇಡ, ಸ್ನಾನ ಬೇಡ, ನನಗೆ ಮೈಲಿಗೆ ಬಂತು ಅಂದ್ರೆ ಅವ್ರು. ಸ್ವಾಮಿ ಮೈಲಿಗೆ ಬರ್ತಾವಲ್ಲ ಅಲ್ಲ, ಮೈಲಿಗೆ ಸ್ವಾಮಿಗಳು ಮೈಲಿ ಪೈಲಿ ಬೇಕಾದಾಗಲಿ. ಯಾಕೆ ಅವ್ರು ಸನ್ಯಾಸ ತೊಗೊಂಡ್ಬಿಟ್ಟಿರ್ತಾರ. ಯಾಕೆ ವಿಷ್ಣು ಸರ್ವೋತ್ತಮ ಧಾಕಿ ಬಂತಲ್ಲಿ. ಕರಿ ಅವನ ಕರಿ, ಆ ಪಂಡಿತನ ಕರಿ, ಇವನ ಕರಿ, ಅಷ್ಟು ಕೂಡ್ರಿ ಇಲ್ಲಿ. ಇದನ್ನ ಖಂಡನ ಮಾಡಿ ಮುಂದೆ ದೇವ್ರ ಪೂಜೆ ಹೋಗುತ್ತೆ. ಕುತ್ಕೊಂಡ್ರು. ಅವೇನು ಬರೆದಿದ್ದ ಒಂದೊಂದು ಶ್ಲೋಕಕ್ಕೆ 3 ಖಂಡ ವಾಕ್ಯ ಬರೆಸ್ಯಾರ. ಸತ್ಯಜಾನ ಕುತ್ಕೊಂಡು ಅದನ್ನು ಬರೆಸಿ ಪ್ರಿಂಟ್ ಮಾಡಿ ಕಳಿಸಿಕೊಟ್ಟ ಪೂಜಿಸ್ರೂಪ ನಾವು. ಅಷ್ಟು ಏನು ದೀಕ್ಷಾ. ಅದಕ್ಕೆ ವಿಷ್ಣು ಸರ್ವೋತ್ತಮತ್ತಕ್ಕ ಸತ್ಯಧ್ಯಾನರ ಕಾಶಿ ಹೋದ್ರಂತ. ಅಲ್ಲೊಬ್ಬ ಭಾರಿ ತೊಂಡು ಪಂಡಿದ್ದ, ವಿದ್ಯಾ ಸರಸ್ವತಿ ಅಸಾಧ್ಯ ಪಂಡಿತ ಓದಿಕೊಂಡವ, ಅದ್ವೈತ ಸಿದ್ಧಾಂತಿ, ಎಲ್ಲರೂ ಸೋಲಿಸಿದ್ದವ. ನಮ್ಮಲ್ಲಿ ಪಂಡಿತರು ಸ್ವಾಮಿ ಉಳಿದ್ರು ತೊಂಡೇ ಮಾಡ್ತಾರೆ. ಅವನು ಸೋಲಿಸ್ಬಿಟ್ರೆ ಎಲ್ಲರೂ ಸೋಲಿಸ್ತಂಗಾದ್ರ. ಅವ್ರು ಎಕ್ಕ ಇದ್ದಂಗೆ ಮತ್ತೆ ಫರ್ಕ್ ಮಾಡೋದು ಬೇಡ. ಹಂಗಿದ್ದಂಗೆ ಎಲ್ಲರೂ ತುಳಸಿ ಬೋರ್ಡ್ ಹಂಗಾರ ಅಂದವ. ಅಲ್ಲಿ ನೋಡ್ಕೊಂಡು ಹೋಗ್ತೀನಿ ಮನಂದ ಆತ ಹೋಗಿ ನಡಿ ಕಾಶಿಗೆ ಹೋಗ್ಬೋದು. ಅವ್ ಹೇಳಿ ಕಶ್ಯರು ಅದಕ್ಕೆ ಬಾ ಅಂತ ಹೇಳಿ ಕಶ್ಯರು ಭಾರಿ ಅವ ಅಂದ. ಅಸಾಧ್ಯ ಆದ ಹರಕತ್ತೆಲ್ಲ ಹೋಗೋಣ ಅಂದ. ಆದ್ರೆ ಹೆದರಿದ. ಕೇಳಿದ್ದೆ, ಮಾಹಿತಿ ಕೇಳಿದ್ದೆ, ಇವ್ರಿಗಂತ ಓದಿದ್ದ ನೋಡಿದ್ದ. ಪ್ರಸಿದ್ಧಿ ಇತ್ತಾಗಿನ ಕಾಲಕ್ಕೆಲ್ಲ. ನಾನು ಅಲ್ಲಿ ಹೋಗ್ಲಿಕ್ಕೆ ಸಂಶಯ ಬಂತು ಅವಂಗ. ಅವನ ಶಿಷ್ಯಂದ್ರು ಹೋಗೋಣ ನಡ್ರಿ ಅಂದ್ರೆ ಅವ್ರಿಗೇನು ಗೊತ್ತು ಇವನು ಸಂಕಟ ಒಳಗಿಂದು. ಇವ ಅಂದ, ಅವ್ನ ನಡುವೆ ಯಾರು ಹೇಳಲಿಕ್ಕೆ ಬೈದ್ರಲ್ಲ ಅವ್ರಿಗೆ ಹೇಳಿದಂತವ, ಬರ್ತೇನೆ ಒಂದು ಕರಾರದ ನಂದು ಅಂದಂತ. ಆ ಪಂಡಿತ ಏನು, ನಾ ಬಂದ್ರೆ ನಿಮ್ಮ ಸ್ವಾಮಿ ನಮಸ್ಕಾರ ಮಾಡವಲ್ಲ ನಾನು ಅಂದವ. ಬಂದು ಹೇಳಿ ಸ್ವಾಮಿಗಳು ಒಂದು ಸತ್ಯಧ್ಯಾನ ಅಂತ. ಅವ ನಾನ ಮಾಡ್ತೇನೆ ಬಾ ನಮಗಂದ್ರು. ವಾದಕ್ಕೆ ಬಂದ್ರೆ ಸಾಕು, ನಮ್ಮ ಹತ್ರವ ಬಂದು ಸಿಕ್ಕೊಳ್ಳಿ, ನಮ್ಮ ಹತ್ರವ ಇಲ್ಲಿ ಅಂತ ಹೇಳಿದ್ರು. ಹೋಗಿ ನಂದು ಇನ್ನೊಂದು ಕರಾರದ ಅಂದವ. ನಾನು ಅವ್ರಿಗೆ ಸಮಾಸನ ಕೊಡವ ಅಂದವ. ಸ್ವಾಮಿ ಒಂದು ಯಾರು ಹಂಗೆ ಸಮಾಸ ಕೊಡೋದಿಲ್ಲ ಯಾರು ಹೋದ್ರೆ ದೊಡ್ಡವರು ತಿಳ್ಕೊಂಡು ಹೇಳಿ
ಸಮಾಸನ ಕೊಡೋ ನಾನು ಮತ್ತು ಅವರು ಸಂಗತಿ ಕೊಡೋ ನಾನು ಅವ್ರು ನಮ್ಗೆ ಆಸನ ಸಮ ಇರ್ಬೇಕು ಅಂತ ತಯಾರ ಕೇಳೋ ಒಂದು ಹೇಗೆ ಕಳಿಸಿದವ. ಇವ್ರು ಹೇಳಿದ್ರು ನೀನೇ ಮ್ಯಾಲೆ ಕೊಡು, ನಾವು ಕೆಳಗೆ ಕೊಡ್ತೀವಿ ಅಂತ ಹೇಳಿ. ದೀಕ್ಷಾ ಹೆಂಗದ ನೋಡ್ರಿ. ಆತ ಅದಕ್ಕೂ ಒಂದು ಗಟ್ಟಿ ಪಯ ಸ್ವಾಮಿಗಳು ಅಂದವ. ಮತ್ತೊಂದು ಹೇಳಿ ಕಳಿಸಿದವ. ಅವ್ನ ಮಾತು ಹೆಂಗದ ನೋಡ್ರಿ. ಅಪ್ಪಿ ತಪ್ಪಿ ನಾವು ಗೆದ್ರ ಸಂಶಯ ಇತ್ತು ಅವಾಗ. ಈ ಮಾತು ಬೇಕಾದ್ರೆ ಅಪ್ಪಿ ತಪ್ಪಿ ನಾವು ಗೆದ್ರೆ ನಮ್ಗೆ 50,000 ರೂಪಾಯಿ ಕೊಡ್ಬೇಕು ಅಂದವ. ಇವ್ರು ಹೇಗೆ ಕಳಿಸಿರು, ನೀ ಸೋತ್ರು 50 ಕೊಡ್ತೀವಿ, ಗೆದ್ರು 50 ಕೊಡ್ತೀವಿ ಬಾ ಅಂತ. ಏನು ಹುಲಿ ಇದ್ದಂಗಿದ್ದ ಸದ್ಯ. ಅವ ಅಂದ ಗಟ್ಟಿ ಪಾಸಾಬಿದ್ದು ಅಂತ. ಆ ಶಿಷ್ಯದ್ರು ಮೈಣಾದ ಅವ್ನು ಮೈಣಾದ ಬರ್ತಿದ್ದವ. ಅವ್ನು ಹೊತ್ಕೊಂಡ್ಬರ್ಬೇಕು. ಅವನ್ನ ಬಂದು ನೋಡಿದ. ಕೂತಿದ್ರು ಮಹಾನುಭಾವರು. ಕೆಳಗಿಳ್ದ. ಅವ್ರ ಅಕ್ಷಂತಿ ಹಂಗಾರ ತೇಸ್ರು ಸಾಕಾಗಿ ಹಾಕ್ಬಿಟ್ರು. ಕಿವ್ಯಾಗ ಹೇಳಿದೆ ಬಂದು, ವಾತ ಮಾಡೋ ಯುಗತ ನನಗೆ ಇಲ್ಲದೆ ಸುಮ್ಮನೆ ಉಪದ್ರ ಮಂದಿದ್ದು ಅದಕ್ಕೆ ಬಂದೆ ನಾನು. ಆದ್ರೆ ಇನ್ನೂ ಒಂದು ಅಸ್ತ್ರ ಇಟ್ಟಿದ್ದವ, ಭಾರಿ ಅಸ್ತ್ರ ಇಟ್ಟಿದ್ದವ. ಸ್ವಾಮಿ ವಿಚಾರ ಮಾಡ್ರಿ ನೀವು ಇದನ್ನಂದ, ನಮಗೆ ನಿಮಗೆ ವಾದ ಕೊಡುದಿಲ್ಲ ಅಂದವ. ಯಾಕೋ ಅಂದ್ರ ಅವ್ರು. ಹಂಗ್ಯಾಕ್ರಿಪ್ಪ ಹಂಗ್ಯಾಕಂತೀರಿ ಪಂಡಿತರ ಅಂದ್ರ ಅವ್ರು. ವಿಚಾರ ಮಾಡ್ರಿ ನೀವು ಸ್ವಾಮಿ ಅಂದವ. ನೀವು ಸನ್ಯಾಸಿ, ನಾ ಗೃಹಸ್ಥ, ಪರಕತ್ ಸ್ಟೇಜ್. ಸನ್ಯಾಸಿ ವಾದ ಮಾಡಪ್ಪ, ಗೃಹಸ್ಥ ನಾ ಸನ್ಯಾಸಿ, ನೀವು ಸನ್ಯಾಸಿ, ನಾನು ಗೃಹಸ್ಥ ಇದ್ದೀನಿ, ವಾದ ಮಾಡ್ಲಿಕ್ಕೆ ಹೆಂಗೆ ಬರ್ತದೆ? ನಿಮ್ಮ ಮಠದ ಪಂಡಿತರು ಕೊಡ್ರಿ, 10 ಮಿನಿಟ್ ಸೋಲಿಸ್ತಾನೆ ಅಂದವ. ಸತ್ಯ ಧ್ಯಾನರಂದ್ರು ಮಗಳಿಗೆ ಇಂಥವ್ರು ಯಾರು ನಿಂತಿದ್ರು, ಬೆಳೆ ಹೊತ್ಕೊಂಡು ತಮ್ಮ ಶಾಟಿ ಇತ್ತಲ್ಲ, ಶಾಟಿ ಸುದ್ದಿ ಬಿಚ್ಚ ಹತ್ತ ಹೋಗೋದ್ರು. ಅವ್ನು ಉತ್ತರಿ ತೊಗೊಂಡು ಹಿಂಗೆ ಸುಚ್ಕೊಂಡು ಬೆಳೆದು ಸತ್ಯ ಧ್ಯಾನ ಆ ಶಾಟಿ ಹಾಕುತ್ತಾನ. ನಾ ಶಿವತರ ಮಾಸ್ತರ ಮಾತಾಡಿ ಅಂತ ಸನ್ಯಾಸ ಪರಕ್ ನಾವು ಬೆಳೆ ಶಾಟಿ ಬಿಟ್ಕೊಂಡ್ಬಿಟ್ರು. ನಾನು ಗೃಹಸ್ಥ ಇದ್ದೀನಿ ಮಾತಾಡಿ ಅಂದ್ರು. ಅವ ಅಂದ, ಏನು ದೀಕ್ಷಾ ಸ್ವಾಮಿ ನೀವು ಅಂದ. ವಾದಕ್ಕೆ ಪಾದಕ್ಕೆ ಬಂದಿಲ್ರಿ, ದಕ್ಷಿಣ ಕೊಟ್ಟು ತೊಗೊಂಡು ಹೋಗ್ಬಿಡ್ತೀನಿ ಅಂದ. ವಿಷ್ಣು ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದನೆ ಆಗ್ತಿರ್ತಕ್ಕಂಥ ಸಿದ್ಧಾಂತ ಇದು. ಅದರಿಂದ ಹೇಳ್ತಾ ಇದ್ದ ವಿದ್ಯಾಲಕ್ಷ್ಮಿ, ಈ ಕೆಲಸ ಮಾಡಿ ನೀನೇ ಸಮರ್ಥ. ಯಾರಿಗೆ? ವೆಂಕಟನಾಥ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಮಹಾನುಭಾವರು. ಶಕ್ರ ಇಲ್ಲ ಅಂದ್ರೆ ಏನಾಗುತ್ತಾ? ಯಾರ್ಯಾರು ನೋಡ್ರಿ ಅವರು. ಶಕ್ತಿ ಚಾಮುಂಡಿ ಆಗಿ ಸರ್ವೋತ್ತಮ ಕೆಲವು ಮಂದಿ ಇದ್ದಾರೆ. ಮತ್ತೆ ಭಾನು ಅಂದ್ರೆ ಯಾರು? ಸೂರ್ಯ ಶ್ರೇಷ್ಠ ಇದ್ದಾರೆ ಕೆಲವು ಮಂದಿ. ಮತ್ತೆ ಶಕ್ತಿ ದೇವತಾ ಗಣೇಶ, ಗಣಪತಿರು ಅಂತ ಹೆಸರು ಇವರಿಗೆ. ಗಣೇಶ್ ದೊಡ್ಡ ಅನ್ಕೋದು, ಗಣೇಶ ಸರ್ವ ಅಂತ ಇದೆ. ಶಕ್ರ ಇಂದ್ರ ಸರ್ವೋತ್ತಮ ಆಗ್ತಾನೆ, ಶಕ್ರ ಸರ್ವೋತ್ತಮ ಆಗ್ತಾನೆ, ಗಣೇಶ ಸರ್ವೋತ್ತಮ ಆಗ್ತಾನೆ, ಚಾಮುಂಡಿ ಸರ್ವೋತ್ತಮ ಆಗ್ತಾನೆ, ಶಕ್ತಿ ದೇವತಾ. ಇದೆಲ್ಲ ಮತವನ್ನು ಖಂಡ ಮಾಡ್ತಾ ಇದ್ದಾರೆ ಅಕ್ಷತ ರೀತಿಗೆ. ಇಷ್ಟ ಅಲ್ಲ ಹತ ಆಯ್ಕೆ. ಛಾತ್ರಾಗಾರಂ ಹಾಸ್ಟೆಲ್, ವಿದ್ಯಾರ್ಥಿಗಳು ಶಾಸ್ತ್ರಗಾರ ಹಾಸ್ಟೆಲ್ ಅಂತ ಅರ್ಥ. ಶಶ್ವರೇಕ ಪ್ರಕಾರಂ ಗೋಮಾಯೂನಾಂ ಜಲ್ಪ ಕಾನಾಮಜಸ್ತ್ರಂ. ಏನೇನು ಛಾತ್ರಾಗಾರ ಮಠ ಅಂತಾವಲ್ಲ, ಎಲ್ಲಾ ಕಡೆಗೆ ನರಿ ಬಂದು ಕೂತ್ಕೋತಾವ ಅಂತ ಹೇಳಕ್ಕೆ ನೀ ಎಲ್ಲಿದ್ದ ಅಷ್ಟು ಅವ್ಯವಸ್ಥೆ ಆಗ್ತದೆ ಮುಂದೆ. ಇಲ್ಲಿ ನಿಚ್ಚ ಸನ್ನಿಧಿ ಇದ್ರ ಕಾರಾಗಾರಂ ಸರ್ವ ದೇಶೇ ತದಾನೇಂ ಹೇಳ್ಕೋತ ಹೋಗ್ತಾ ಒಂದಾಗಿ ಹೇಳ್ತಾ ಇದೆ. ಆದ್ದರಿಂದ ಅಷ್ಟೇ ಅಲ್ಲ, ವೃಂದಾನೀವ ಕ್ಷಾರಧರಾಣಾಂ ತದಾನೇಂ ಹೇತ್ಯಾಜೇಷ್ಣುಶ್ಚಿನ್ನ ಪತ್ರಾಣಿ ಕೀಟೈ. ಕೀಟ ಗೊತ್ತಾಗ್ತೀರಿ, ಕ್ರಿಮಿ ಕೀಟ ಅಂತೇವಿಲ್ಲ ನಾವು. ನೀ ಸನ್ಯಾಸ ತೋದೇ ಇದ್ರೆ ಬಿಟ್ರೆ ಏನೇನು ಪುಸ್ತಕ ಪ್ರಪಂಚ ಅಂತದ ವೇದ ವ್ಯಾಸಗ್ರಂಥ ಅವೆಲ್ಲ ಕೀಟ ಕ್ರಿಮಿ ಮುಗಿಬಿಡ್ತಾವ ಹೋಗ್ಕಂದ್ರೆ ಓದೋರು ಇಲ್ಲಿ ಮುಂದೆ ಅವನು ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದ್ದಾಳೆ. ವೇದಾಂತಾನಂ ಪುಸ್ತಕ ಅನ್ಯಾರ್ಯ ಆರ್ಯ ಹೇ ಅಂತಂದ್ರ ಪುಸ್ತಕ, ವೇದಾಂತ ಪುಸ್ತಕಗಳು ಹುಳ ಹತ್ತಿ ಹಾಳಾಗುತ್ತು ಅಂತ ಹೇಳ್ತಾ ಇದ್ದಾರೆ. ಮಠ ಅಂಧಕಾರ ಆಗ್ತದೆ ಎಲ್ಲ ಕಡೆಗೆ. ಎಲ್ಲ ಮಠದಾಗ ಗೂಗಿ ಕಣಕಪುಡಿ ಬಂದು ಕೂತೋತಾವೆಲ್ಲ ಛತ್ರ ಹೇಳ್ತಾಳೆ. ಇಷ್ಟು ಹೇಳ್ತಾಳ. ಯಾಕೆ ಅವ್ರಿಗೆ ಏನು ಮಾಡ್ಬೇಕು? ಸನ್ಯಾಸ ಕೊಡ್ಬೇಕಂತ ಹೇಳ್ತಾ ಇದ್ದಾಳೆ. ಅಷ್ಟ ಅಲ್ಲ, ಹಂತೆ ದಾನಿಂ ದೇವತಾಯ ಗುರುಣ ಮಾರ್ಚಾಗಾರಂ ಗುಗ್ಗುಲ ವ್ಯೂಹ ಧೂಮೈ. ಎಲ್ಲ ಕಡೆಗೆ ದೆವ್ವಗಳ ವಾಸ್ತವ್ಯ, ಕೊಳ್ಳಿ ದೇವ್ ಬರ್ತಾವೆ ಎಲ್ಲ ಕಡೆಗೆ. ಮತ್ತೆ ಮುಂದೆ ಮಠದಾಗ ದೇವಸ್ಥಾನದಾಗ ಎಲ್ಲ ಹಾಳಾಗಿ ಹೋಗ್ತದೆ ಎಲ್ಲ ಪ್ರಪಂಚ. ಆ ರೀತಿ ಇರ್ತಕ್ಕಂಥ ಪ್ರಸಂಗ ಬರ್ತದೆ. ಆದ್ದರಿಂದ ನೀ ಏನು ಮಾಡಬೇಕು? ಸನ್ಯಾಸವನ್ನ ತಗೊಳ್ಳಿಕ್ಕೆ ಬೇಕು. ನಾನು ಸರಸ್ವತಿನ ಉಳಿಸಿಕೆ ಬೇಕು ಅಂತ ಹೇಳ್ತಾ ಸರಸ್ವತಿ ಆಗಿರ್ತಕ್ಕಂಥ. ಆದ್ದರಿಂದ ಹೇಳ್ತಾ ಇದ್ದಾಳೆ, ಒಂದು ಮಾತು ಕೊಡ್ತೇನೆ. ಈಗ ಪ್ರಾಮಿಸ್ ಮಾಡ್ತಾಳೆ ಆಕೆ, ತಿಳ್ಕೊಡ್ರಿ. ಪ್ರಾಮಿಸ್ ಮಾಡಿ ಅಂತಿರ್ತೇವಲ್ಲ ನಾವು ಹುಡುಗರಿಗೆ, ಹಂಗೆ ಅದು ಹೇಳ್ತಾ ಇದ್ದಾಳೆ. ನೇದಾನೀಮೇ ತಾದೃಶ ಸಂಪ್ರಮೋದ ಪಾರ್ಯುರಾಜ್ಯಂ ಯಾದೃಶ ಪ್ರಾಪ್ಯತೆ ಚೇತ್ ಸಂಪ್ರಾಪ್ತಾತು ನ ತ್ಯಜಾಮಿ ಕ್ಷಣಂ ವಾ ಅಂತ ವಿದ್ಯಾಲಕ್ಷ್ಮಿ. ನೀ ಸನ್ಯಾಸ ತಗೊಂಡು ಕೂತ್ಕೊಂಡು ಶಾಟಿ ಕೂತ್ಕೊಂಡ್ರೆ ನಿನ್ ಬಿಟ್ಟು ನಾ ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ ನೋಡ್ರಿ. ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಎಲ್ಲಾ ವಿದ್ಯೆಗಳ ತುಟಿ ತಟ ಅಂದ್ರೆ ಆಯ್ತು ತಿಳ್ಕೊಂಡ್ಬಿಟ್ರೆ. ವ್ಯಾಕರಣ, ಮೀಮಾಂಸಾ, ತರ್ಕ ಏನೇನು ಬೇಕವು ಕೂಡ ಅಂತ ಅದ್ಭುತವಾಯ್ತು. ಅದನ್ನ ಹೇಳ್ತಾ ಇದ್ರೆ ತ್ಯಜಾಮಿ ಸ್ವಪ್ನೇವಾಹಂ ನ ಸ್ಮರಾಮಿ ಅನ್ಯ ಭಿಕ್ಷೋಹೋ. ಬ್ಯಾರೆ ಸ್ವಾಮಿಗಳನ್ನ ಬ್ಯಾರೆ ಸನ್ಯಾಸಿನ ಕನಸಿನಾಗ ನೋಡ್ಲಿಕ್ಕೆ ನಾವು ಒಲ್ಲೆ ಅಂತ ಆಯ್ಕೆ.
ಅರ್ಥೇನು ನೀನೇ ಬೇಕು ಅಂತ ಅರ್ಥ ಹೇಳ್ತಾ ಇದ್ದಾರೆ. ಅಷ್ಟು ಇಷ್ಟ ಒಂದು ಹೇಳ್ತಾ ಇದ್ದಾರೆ. ವಿದ್ಯಾಯತ್ತಂ ತೇ ಯತಿತ್ವಂ ನ ಶಕ್ಯಂ ಅಂಥದ್ದರಿಂದ ಇತ್ಯುಕ್ತ ಬಹಳ ಶೋಕ ಬಿಟ್ಟೇನೆ, ಅಷ್ಟು ಕೆಲವಷ್ಟು ಹೇಳಿ ನಿಮಗೆ. ಇಷ್ಟು ಹೇಳಿ ಆ ಲಕ್ಷ್ಮೀದೇವಿ ಮಂತ್ರಶೋಪದಿಶ್ಯ ಸ್ತ್ರೀಯಂ ದೇವಿ ಪಶ್ಯತೋ ಅಂತರ್ಧದೇವ ಕಾಣದಂಗೆ ಹೋಗ್ಬಿಟ್ಲಕ್ಕಿ. ಯಾರೋ ಲಕ್ಷ್ಮೀ ಆಗ್ತಕ್ಕಂಥಕ್ಕಿ ನಶಿಕ್ರಿ ಆಗ್ಯದ. ಪ್ರಾತಃ ಕಾಲ ವೆಂಕಟನಾಥ ಎದಕ್ಕೆ ಹಾಸಿ ಮೇಲೆ ಕೂತ್ಕೊಂಡ್ರು. ಹಬ್ಬ ಅಂದ್ರವ್ರು ಅಥವಾ ಸ್ವಾಮಿಗಳ ಪ್ರಸರು ದೇವಿ ಪ್ರಸರು ನಾ ಏನು ಮಾಡಲಿ ಹೇಳ್ತಾ ಇದ್ದಾರೆ. ಭೂಯೋ ಭೂಯೋ ಬೋಧಿತ ಸಾಧಕೈಸ್ತೈ ಪಾರಿಯು ರಾಜ್ಯಂ ಬಾಧಕೈ ಅನ್ಯತಾತ್ವೇ ತಿಳ್ಕೊಂಡು ಬ್ಯಾರೆ ಹಾದಿಲ್ ನನಗೆ ಹಂಗಾರೆ ತಿಳ್ಕೊಂಡು ನಿರ್ಣಯ ಆಗಿದ್ದು. ನಾ ಏನು ತಗೋಬೇಕು ಹಂಗಾರ ಸನ್ಯಾಸ ತಗೊಳ್ಳಿಕ್ಕೆ ಬೇಕು ನಿರ್ಧಾರ ಮಾಡ್ತಾ ಇರ್ತಾರೆ. ಸ್ಮಾರಂ ಸ್ಮಾರಂ ದೇವತೋಕ್ತಂ ಚ ವಿದ್ವಾನ್ ಏನ್ ಮಾಡಿದರು ಅಂತ ಹೇಳಿದ್ರೆ ಸ್ವಾತ್ಮ ಜಸ್ಯ ಉಪನೀತವು ತಮ್ಮ ಮಗ ಮುಂಜಿ ಮಾಡೋ ಠರ ಮಾಡಿದ್ರು. ಅವ್ರು ಸಣ್ಣ ಮಗ ಇದ್ದ ಮತ್ತೆ ಮುಂಜಿ ಮಾಡಿ ಹೋಗ್ಬೇಕಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡ್ರಿ, ಮುಂಜಿ ಒಳಗೆ ಒಂದು ಕಾರ್ಯಕ್ರಮ ಇರ್ತದೆ. ನೀವೆಲ್ಲ ಮುಂಜಿ ಮಾಡ್ರಿ ಮಕ್ಕಳು, ಅಥ ಚಂದ ಇರ್ತದೆ. ಎಲ್ಲ ವಿಡಿಯೋ ಪಡಿಯೋ ಆಗ್ತಿರ್ತದೆ, ಎಲ್ಲ ಗತ್ತಿರ್ತದೆ, ಮುಂದೆ ಫರಾಳ ಇರ್ತದೆ, ಎಲ್ಲ ಇರ್ತದೆ. ಆ ಮಂತ್ರಾರ್ಥ ಯಾರಿಗೆ ಆಗ್ತಿರೋದಿಲ್ಲ, ಸ್ವಾಮಿ ಕಮ್ಮಿ. ಹಂಗಾಗಿ ಹೇಳ್ತಿರ್ತೆ ನಿಮಗೆ. ಅಪ್ಪಗ ಅವ್ರು ಹೇಳ್ತಾರ ನೀವು ಗಾಯತ್ರಿ ಉಪದೇಶ ಮಾಡ್ರಿ ಅಂತ ಹೇಳ್ತಾರ. ಅವ್ನು ಹೊತ್ತಂದು ಕೂತಾನ ಮಗನ ಕುಡಿಸ್ಕೊಂಡು. ನಾನು ಪಕ್ಕ ಗೊತ್ತಿರಪ್ಪ ಹೂ ಅಂತ 2-3 ಕೊಡೋಣ ಅಂತ ಅಂತಾನ ಅವ ತನ್ನ ಮಗ್ಗ. ನಮಗೂ ಹಿಂಗಾಗಿತ್ತು, ನೀನು ಹಿಂಗ ಹೋಗುತ್ತ ಹಂಗ ಹೇಳ್ತೇನೆ ಮಗ. ಇಲ್ಲ ಈ ಕ್ರಮ ಮಾಡ್ರಿ, ತಪ್ಪಿಲ್ಲ. ಮಗನ ಮುಂಜಿ ಮಾಡೋಕ್ಕಾದ್ರೆ ಆ ಹುಡುಗ ಗಾಯತ್ರಿ ಉಪದೇಶ ಮಾಡಲಿಕ್ಕೆ 24,000 ಗಾಯತ್ರಿ ಮೊದಲು ಅವ ಮಾಡ್ಬೇಕು. ಭಾಳ ಭಾಳ ಹೆದರ್ಬೇಡ್ರಿ. ಮತ್ತೆ ಇದಕ್ಕೆ ಗಾಯತ್ರಿ ಬಂದ್ರೆ ನಿಮ್ಗೆ ಗೊತ್ತದ. ದಿನ 500ರಿಂದ 1 ತಿಂಗಳು ಮಾಡಿದ್ರೆ ಎಷ್ಟಾಗೇ ಬಿಡ್ತದೆ. ಮುಂಜಿ ತಯಾರಿ ಇದು ಆಭರಣ ತರೋದು, ಡಬ್ಬಿ ಚಕ್ಲಿ ಉಂಡಿ ಮಾಡೋದು ಅಲ್ಲ ಅಲ್ಲ. ಮತ್ತೆ ಅವೆಲ್ಲ ಅವ ಅಂತಾರ ಯಾರ ಮಾಡ್ತಾರ ಅವನ್ನ. ಅಪ್ಪ ಯಾವ ಉಪದೇಶ ಮಾಡ್ತಾನ ಅಪ್ಪ 24 ಅಕ್ಷರ ಗಾಯತ್ರಿ ಒಳಗವ. 1 ವರ್ಷ 1,000 ಅಂದ್ರೆ ಇವಾಗೇನು ಬಂತು, ಅಧಿಕಾರ ಬಂತು, ಬಲ ಬಂತು, ಹೇಳಲಿಕ್ಕೆ ಒಂದು ಲೆಕ್ಕ ಬಂತೀವ ಅಂತ ಮಾಡ್ಕೊಂತೀನಿ. ಹಿಂಗೆ ಮುಂದೆ ಹಿಂಗೆ ಮಾಡೋ ಪ್ರಸಂಗ ಬಂದ ಇದು ದುಡ್ಡು ಹಿಡಿದಿಲ್ಲ. ನಾವೆಲ್ಲ ಮಾಡಿ ನೋಡಿವಿ. ದಿನಕ್ಕೆ ನಾವು ಒಂದು 500 ಮಾಡಿದ್ರು ಒಂದು ಆರಾಮ್ 24,000 ಆಗಿಬಿಡ್ತೀವಿ. ಇನ್ನು ದೊಡ್ಡ 24 48 ಮೊದಲು ನಾಳೆ ಮುಂಜಿ ಮಾಡ್ತಾರೆ. ಯಾರು ಮೊದಲು ತಯಾರಿ ಮಾಡಿರ್ತಾರೆ. ಹಂಗೆ ಮಾಡಿಕೊಟ್ರು ಆರಾಮ್ ಬರ್ತದೆ. ಆಯ್ತು ಇದ್ದ ಜಾಸ್ತಿ ಮಾಡಿ ಬರ್ತದೆ ಅಂತೂ ಅಧಿಕಾರ ಹೇಳ್ತೀನಿ ನಿಮಗೆ. ಆ ರೀತಿಯಾಗಿರ್ತಕ್ಕಂಥದ್ದು ಮಗನ ನಾನು ಕೂರಿಸ್ತಾರ. ಅಲ್ಲಿ ಮಂತ್ರ ಹೇಳ್ತದ ಮುಂಜಿ ಒಳಗೆ. ಅವ ತಂದೆ ಆದ ಹೇಳ್ತಾನ, ನೋಡ್ರಿ ನನ್ನ ಮಗನ ಮುಂಜಿ ಮಾಡಿದೆ ನಾನು. ಯಾರು ಹೇಳ್ತಾನೆ ಗೊತ್ತಾ ನಿಮಗೆ? ಮುಖ್ಯವಾಗಿರ್ತಕ್ಕಂಥ ಸೋಮಾದಿ ದೇವತೆಗಳಿಗೆ ದೇವ್ರಿಗೆ ನನ್ನ ಮಗನ ನಿಮಗೆ ಒಪ್ಸೇನ ಮಗನ ನಿಮಗೆ ಒಪ್ಸೇನಿ, ನೀವು ಜಾಕಿ ಮಾಡ್ರಿ ಅಂತ ಮಗ ಪ್ರಾರ್ಥನೆ ಮಾಡ್ಕೋಬೇಕು. ಅವರಿಗೆಲ್ಲ ದೇವತೆಗಳಿಗೆಲ್ಲರಿಗೂ ಕೂಡ ಗಾಯತ್ರಿ ಅನುಸರಿ ಮಂತ್ರ ಕಲಿಸ ಹುಡುಗೆಲ್ಲ ಮಾಡಿ ಅಂತಿಕೊಂಡು ಇದು ಪ್ರಸಂಗ ಬರೋದೇ ಇಲ್ಲ. ಅಲ್ಲ ನಾವು ಮುಂಜಿ ಮಾಡ್ತೀವಿ, ಎಲ್ಲಿ ನೆನಪಿರ್ತದೆ? ಖರೆ ಆದ ರಾಯರು ಮುಂಜಿ ಮಾಡಿದಾಗ ಮಂತ್ರ ವೆಂಕಟನಾಥ ಮುಂಜಿ ಮಾಡ್ತಾರೆ. ವೆಂಕಟನಾಥ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಹುಡುಗ ಖರೆ ಯಾರಿಲ್ಲ ನೋಡ್ರಿ ಮುಂದಿನ. ಯಾಕೆ ಮತ್ತೆ ನಾವು ಹೋಗ್ಬಿಟ್ರೆ ಮತ್ತೆ ಆ ಹುಡುಗನ ಯಾರು ನೋಡಕ್ ಮುಂದೆ? ಅವಾಗೇನು ಅವ್ರು ಕಣ್ ತುಂಬ ನೀರು ತಂದು ಹೇಳಿದ್ರು ವೆಂಕಟನಾಚಾರ. ಈ ಹುಡುಗ ಯಾರು ಲಕ್ಷಣ ಮಾಡೋರು ಇಲ್ರಿಪ್ಪ. ನನ್ನ ನಂತರ ಹೋದ್ಮೇಲೆ ನಿಜವಾಗಿ ನೀವೇ ದೇವತೆಗಳು ಹೇಳ್ತಾರೆ, ಸೋಮ ದೇವತೆಗಳಿಗೆ ಗಾಯತ್ರಿ ದೇವತೆ ಪ್ರಾರ್ಥನೆ ಮಾಡ್ಕೋತಾರ. ಹೆಂಗಾರ ಮಾಡಿ ಹುಡುಗನ ನಿಮ್ಮ ಕೈಗೆ ಹಾಕೇನಿ ಅನ್ಬೇಕಾದ್ರೆ ಕಣ್ ತುಂಬ ನೀರು ಬಂತು. ಇದು ನೋಡಿ ಅಲ್ಲಿದ್ದವರೆಲ್ಲ ಹಳ್ಳಿಗೆ ಹತ್ತಿರಂತ ಹುಡುಕೊಂಡು ಪಾಪ ಎಂತ ಸ್ಥಿತಿ ಬಂತಲ್ಲ ಹುಡುಗ ಅಂತ ತಿಳ್ಕೊಂಡು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮುಂಜಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂಜಿ ಮಾಡಿದರು, ಇನ್ನು ತಯಾರಾತು. ಇದೆಲ್ಲ ಸರಸ್ವತಿ ಬಾಯಿಗೆ ಗೊತ್ತಾಗ್ಬಿಟ್ಟಿದಲ್ಲ ಈಗ ಅಲ್ಲ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆದ್ದರಿಂದ ಸನ್ಯಾಶ್ಚದ್ದಿ ಯಥೇತ್ರ ಮೋಹಾತ್ ಭಾರ್ಯ ಕುರ್ಯಾತ್ ಸಾಹಸಂ ತಸ್ಯ ನೂನಂ. ಸುಧೀಂದ್ರ ವಿಚಾರ ಮಾಡಿದ್ರೆ ಹಂಗ ಏನಂತ ಸನ್ಯಾಸ ಕೊಡ್ಬೇಕು. ಹಂಗಾರ ಸನ್ಯಾಸ ಇಲ್ಲೇ ಕೊಟ್ರೆ, ಕುಂಭಕೋಣದಾಗ ಕೊಟ್ಟಿಗಿಟ್ರೆ, ಇದೇ ಊರಾಗ ಕೊಟ್ಟಿಗಿಟ್ರೆ ಪಾಪ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಸೂಸೈಡ್ ಮಾಡಿಕೊಂಡ್ರೆ ಮುಂದೆ ಗಂಡ ನೋಡು ಅಂತ ತಿಳ್ಕೊಂಡು ಹೇಳಿ ಭಾರ್ಯ ಹೆಂಡತಿ ಕುರ್ಯಾತ್ ಮಾಡಬಹುದು. ಏನಂತ ಸಾಹಸಂ ತಸ್ಯ ನೂನಂ. ಆಕೆ ಏನು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡೋದು, ಅದಕ್ಕೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಇತಿ ಆಲೋಚ್ಯ. ಅರ್ಥ ಆಗ್ತದೆ? ಅರ್ಥ ಆಗ್ತದೆ ನಿಮಗೆ. ಈ ವಿಚಾರ ಮಾಡಿ ಶ್ರೀ ಸುಧೀಂದ್ರ ಅಥ ಯೋಗಿ ಸುಧೀಂದ್ರ ಸ್ವಾಮಿ ಮಾಡ್ತಾ ಇದೆ. ಸಾಕಮ್ಯ ಯಾತ್ತೇನ ತಂಜಾಪುರಿಂ ಸಹ ಎಲ್ಲಿ ಕರ್ಕೊಂಡು ಹೋದ್ರು? ನಿನ್ನ ಕೇಳಿದ್ರು ಪಾಪ ಅವರು. ಭುವನಗಿರಿ ಒಳಗೆ ಹುಟ್ಟಿದ್ದು. ತಂದೆ ಹೆಸರು ವೆಂಕಟನಾಥಾಚಾರ್ಯರು, ತಿಮ್ಮಣ್ಣಾಚಾರ್ಯರು. ತಾಯಿ ಹೆಸರು ಗೋಪಿಕಾಂಬಾ. ಅರ್ಥಾತ್ ಈಗ ಹುಟ್ಟಿದ್ದು ಭುವನಗಿರಿ ಒಳಗೆ, ಸನ್ಯಾಸ ಕೊಟ್ಟದ್ದು ತಂಜಾವೂರಿನಾಗ. ಅಂದ್ರೆ ಹೆಂಡತಿನ ಇಲ್ಲೇ ಬಿಟ್ಟುಕೊಟ್ಟು ಅಲ್ಲಿ ಹೋಗಿ ತಂಜಾವೂರು ಕೊಟ್ಟರು. ಹೆಂಡತಿನ ಮಾಡ್ಕೋ ಅಂತ ತಿಳ್ಕೊಂಡು ತಂಜಾವೂರಿಗೆ ಕರ್ಕೊಂಡು ಹೋದ್ರು. ರಾಜಿಗೆ ಹೇಳಿ ಕಳಿಸಿದ್ರು ಸುಧೀಂದ್ರು. ಸುಧೀಂದ್ರ ಮಹಾ ಪ್ಲ್ಯಾಂಟ್ ಸುಧೀಂದ್ರ. ತಿಳ್ಕೊಡ್ರಿ ನೀವು ಹೆಂಗೆ ಶಾಂತ ಸ್ಥಾನ ಕೊಟ್ಟ ನಿಮಗೆ. ಎಲ್ಲ ರಾಜರು ಅವ್ರು ಕೈಗಿದ್ರು ನೋಡಿ ಆಗಿನ ಕಾಲಕ್ಕೆ. ಅವ್ರು ಹೇಳಿದ ಹೆಂಗೆ ಕೈತಿದ್ರು ರಾಜರು. ಅಷ್ಟು ತಪಸ್ಸು, ಅಷ್ಟು ಶಕ್ತಿ.
ಅದು ದುಡ್ಡಿನ ಮಹತ್ವ ಅಲ್ಲದು, ವಾಕ್ ಶಕ್ತಿ ಇರ್ತಕ್ಕಂಥದ್ದು ಮಹತ್ವ ಅಂತ ಅದ್ಭುತವಾದ ಕಾರ್ಯ. ಈಗ ನಮ್ಮ ಸ್ವಾಮಿ ಹೇಳಿದ್ರೆ ಎಲ್ಲರೂ ಕೇಳ್ತಿದ್ದಾರೆ ಬೇಕಾದಂಗೆ. ಈಗ ನಮ್ಮೂರುಗಳು ಚಾಷ್ಟೆ ಮಾಡ್ತಿದ್ರು, ನಮ್ಮ ಸಹಜ. ನಮ್ಮನ್ನ ಹೆಸರು ಹೇಳ್ತೇನೆ ಮಗ ಚಂಪಾ, ಅವ ಭಾಳ ಅವೇಕಲ್ಲ, ಹೌದಲ್ಲ? ಅವ ನನ್ನ ಮುಂದಿದ್ದ. ಅಕಸ್ಮಾತ್ ನಿಮ್ಮ ಪೇಜಾವ ಸ್ವಾಮಿಗಳು ರಾಜಕೀಯದ ಮೈತ್ರ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು ಅವರು ಅಂತ ಹೇಳ್ತಿದ್ದ ಅವನ್ನ. ಹೌದಿಲ್ಲ? ಮತ್ತೆ ಆ ಚಾಕ ಚಕ್ಕಿತಿ ಹಂಗಂದಂಗೆ ಸುಧೀಂದ್ರ ಸ್ವಾಮಿ ಎಲ್ಲ ಸ್ವಾಮಿಗೆ ಆಗಿತ್ತು. ಅವ್ರು ಹೇಳಿದ್ರು ಎಲ್ಲ ರಾಜ ವ್ಯವಸ್ಥೆ, ತಂಜಾವೂರು ಎಲ್ಲ ವ್ಯವಸ್ಥೆ ಮಾಡಿದಾಗ ಹೇಳ್ತಾ ಇದ್ದಾರೆ. ಆಶಾಪಾಶೆ ಶುರುವಾತ ಸನ್ಯಾಸ ಕೊಡೋದು. ಏನು ಮಾಡ್ಕೋ? ವಿರಜಾ ಹೋಮ ಮಾಡ್ಕೋಬೇಕು ಅಂತ ಹೆಸರು. ಯಾರು ಸನ್ಯಾಸ ಹೋದ್ರು ಏನು ಮಾಡ್ಕೋ? ವಿರಜಾ ಹೋಮ. ಆತ್ಮಶ್ರಾದ್ದ ಮಾಡ್ಕೊಂಡ್ಬಿಡ್ತಾರೆ. ಮುಂದೆ ಮಕ್ಕಳು ಶ್ರಾದ್ದ ಮಾಡ್ಲಿಕ್ಕೆ ಅವ್ರು ಅವ್ರಿಗೆ ವೃಂದಾವನ ಸಾಯ್ಬಿಡ್ತಾರೆ ಮುಂದೆ. ಅವ್ರು ಹೌದು ಯತಿಗಳಾಗ್ಬಿಡ್ತಾರೆ. ಅವ್ರಿಗೆ ಯತಿಗಳಿಗೆ ಹಸ್ತೋದಕನ ಮುಂದೆ ಅವರಿಗೆ ಇವು ಮಗ ಶ್ರಾದ್ದ ಮಾಡೋದು ಅವೆಲ್ಲ ಇಲ್ಲವರಿಗೆ. ತಮ್ಮ ಶ್ರಾದ್ದ ತಾವ ಮಾಡ್ಕೋತಾರೆ. ಅದಕ್ಕೆ ಆತ್ಮಶ್ರಾದ್ದ ಅಂತ ಹೆಸರು. ಅದಕ್ಕೆ ವಿರಜಾ ಹೋಮ ಮಾಡ್ಕೋತಾರೆ. ಸಂಸಾರ ಬಂದ ಎಲ್ಲ ಕಟ್ಕೊಂಡ್ಬಿಡ್ತಾರೆ. ನನ್ನವರು ಅಂತ ಯಾರೂ ಇಲ್ಲ ಅವರಿಗೆ. ಯಾಕೆ ಸಂಸಾರ ಬಿಟ್ಟು ಅಲ್ಲಿ ಹೋಗ್ಬೇಕಲ್ಲ. ಮತ್ತೆ ಸನ್ಯಾಸಿ ಮತ್ತೆ ಮನೆ ಹೋಗಿ ಕೂತ್ಕೊಂಡ್ಬಿಟ್ರೆ ಹೆಂಡತಿ ಮುಂದೆ ಕೆಲಸ ಆಗ್ತಾನೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆಶಾಪಾಶೆ ಕಳ್ಕೊಳ್ಳಿಕ್ಕೆ ವೈರಜಾ ಹೋಮ ಸಂಸ್ಥಾ ಧಾಮೇ ವಾಯಂ ಭಾತಿ ರಕ್ತಾಂಶುಕಶ್ರೀ. ಹೆಂಗೆ ತಿಳ್ಕೊಂಡು ಗೊತ್ತು? ಎಲ್ಲ ಮುಗಿಸ್ಕೊಂಡಾರ, ಕುತ್ಕೊಂಡ್ರು, ವೈರಜಾ ಹೋಮ ಮಾಡಿದರು. ಸನ್ಯಾಸಿ ಹೋತ್ರ ಹೊಡ್ತಾ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಮಾತನ್ನ ವಿಜಯಕಾರರು. ಲಗ್ನೆ ಲಗ್ನ ಗುಣೆ ನಿಲಿಂಪ ಗುರುಣ ದೃಷ್ಟೇ ವಿಮೃಷ್ಟೇ ದ್ವಿಜೈ ರೇನಂ ಸಮ್ಮದ ಭಾಗದೀಹಿ ಭಗವೋ ಬ್ರಹ್ಮೇತ್ತಿ ಉದೀರಿಯ ಸ್ಥಿತಂ. ಎಲ್ಲ ವಿರಜಾ ಹೋಮ ಮಾಡಿಕೊಂಡ್ರು, ಕಾಷಾಯ ವಸ್ತ್ರ ಉಟ್ಕೊಂಡ್ರು, ಕೈಯಾಗ ಕಮಂಡಲ ಹಿಡ್ಕೊಂಡ್ರು, ಕೈ ಮುದ್ರಾ ಹಚ್ಚಿಕೊಂಡ್ರು, ಕುತ್ಕೊಂಡು ಒಂದು ತಂಗೋಟಿ ಹಾಕೊಂಡು ಕುತ್ಕೊಂಡು ಗುರುಗಳನ್ನು ಕೂಡ್ಬೇಕು ಅಂತ ನೇಮ ಸನ್ಯಾಸದೋಡು. ಅಧೀಹಿ ಭಗವಂ ಬ್ರಹ್ಮ ಕೇಳ್ಬೇಕಂತ. ಸ್ವಾಮಿ ನಾ ಎಲ್ಲ ಬಿಟ್ಟು ಬಂದೇನೆ, ನನಗೆ ನಂಗೆ ಬ್ರಹ್ಮೋಪದೇಶ ಮಾಡಿ ಕೇಳ್ಬೇಕಂತ. ಈಗ ಸ್ವಾಮಿ ಎಲ್ಲ ಹಿಂಗೆ ಮಾಡಿರ್ತಾರೆ. ಅಧೀಹಿ ಭಗವೋ ಬ್ರಹ್ಮ, ಹೇ ಬ್ರಹ್ಮ, ಹೇ ಭಗವೋ ಸ್ವಾಮಿಗಳೇ ಅಧೀಹಿ ನನಗೆ ಹೇಳಿಕೊಡ್ರಿ. ಏನು ಬ್ರಹ್ಮತತ್ವವನ್ನು ಹೇಳಿಕೊಡ್ರಿ ಆಶ್ರಮ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕುತ್ಕೊಂಡಿದ್ದಾರೆ. ಸ್ವಪ್ನಲ್ಲಿರ್ತಕ್ಕಂಥ ಆಶ್ರಮ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹೆಸರು ಕೊಡ್ಬೇಕಾಯ್ದವ್ರು. ಇನ್ನೂ ಹೆಸರು ಕೊಟ್ಟಿಲ್ಲ. ಸುಧೀಂದ್ರ ವಿಚಾರ ಮಾಡಿಟ್ಟಾರ ಏನು ಹೆಸರು ಕೊಡ್ಬೇಕು ಅಂದ್ರೆ. ತಸ್ಯ ನಾಮ ಸದೇ ಸದಾಶಿಷ. ಏನು ಹೆಸರು ಇಟ್ಬೇಕು ಅವರಿಗೆ? ಹೆಸರು ಹೆಂಗೆ ಇಟ್ಟಿರ್ಬೇಕು? ಹಂಗಾರ ಸಾಕ್ಷಾತ್ ರಾಮದೇವರು ಸುಧೀಂದ್ರಿಗೆ ಕನಸನಾಗ ಹೆಸರಂತ ರಾಘವೇಂದ್ರ ಅಂತ ಹೆಸರಿಡು ಅಂತ ತಿಳ್ಕೊಂಡು ಹೇಳಿ ಸ್ವಪ್ನದಂತ ಐಕ್ಯದ ಹೇಳ್ಕೊಡ್ರಿ ಅವ್ರಿಗೆ. ಯಾಕೆ ಮುಂದೆ ಹೆಸರು ಪವಾಡ ಮಾಡೋ ಜಗತ್ತಿನಾಗ. ರಾಘವೇಂದ್ರ 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 ರಕ್ಷಮಾಂ. ಈ ಹೆಸರು ಎಷ್ಟು ಮಂದಿ ಮಂತ್ರ ಆಗ್ತದೆ, ಎಷ್ಟು ಮಂದಿ ಆಯುಷ್ಯ ಕೊಡ್ತದೆ, ಎಷ್ಟು ಮಂದಿಗೆ ಜಡ್ಡು ಕಳೀತದೆ, ಎಷ್ಟು ಮಂದಿಗೆ ಅನುಗ್ರಹ ಮಾಡ್ತದೆ ಅಂತ ಹೆಸರು ರಾಘವೇಂದ್ರ. ರಾಘವೇಂದ್ರ ಅಂದ್ರೆ ರಾಮಚಂದ್ರ ಅಂತ ಹೆಸರು. ಮತ್ತೆ ರಾಘವ ವಂಶಕ್ಕೆ ಶ್ರೇಷ್ಠ ಅವ್ರ ಹೆಸರು ನಮ್ಮ ದೇವ್ರ ಹೆಸರು ಇಡ್ತಾರಲ್ಲ ರೀ. ಮತ್ತೆ ರಾಘವೇಂದ್ರ ಅಂದ್ರೆ ರಾಮನ ಹೆಸರು, ರಾಘವೇಂದ್ರ ಅಂದ್ರೆ ಹನುಮಂತರ ಹೆಸರು ಅರ್ಥ ಮಾಡಬಹುದು. ರಾಘವೇಂದ್ರ ಮಂತ್ರಾಜಸ್ವಾಮಿಗಳು. ತಸ್ಯ ನಾಮ ಸದದೆ ಸದಾಧಿಜ ರಾಜ ರಾಜ ಇವ ರಾಜಿತ ಸ್ತ್ರೀಯ ರಾಮಭದ್ರ ಇವ ಭದ್ರ ಭಾಷಣಂ ತತ್ ಕೃಪೇವ ಜಗತಾಂ ಹಿತೇ ರತಃ. ಹೆಂಗಿದ್ರಂತ ರಾಮಭದ್ರ ಇವ ಭದ್ರ ಭಾಷಣಂ. ಹಂಗ ರಾಮದೇವರು ಎಲ್ಲರೂ ಲಕ್ಷಣ ಮಾಡಿದ್ರು. ಹಂಗ ತತ್ ಕೃಪೇವ ರಾಮನ ಅನುಗ್ರಹದಿಂದ ಕೃಪಾಯಿಂದ ಜಗತಾಂ ಹಿತೇ ರತಃ, ಜಗತ್ತಿಗೆ ಹಿತ ಮಾಡ್ತಕ್ಕಂಥ ಹೆಸರನ್ನ ಯಾರಿಟ್ರು? ಸುಧೀಂದ್ರ ಸ್ವಾಮಿಗಳು. ಯಾರಿಗೆ? ವೆಂಕಟನಾಥರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಾರ ಅನುಗ್ರಹ ಮಾಡ್ತಾರ. ಏನು 4 ಮಾತಿಗೆ ಎಷ್ಟು ಅರ್ಥ ಇಟ್ಟಾರ, ಎಷ್ಟು ಈ ಶ್ಲೋಕ ಕೇಳ್ರಿ ಹೆಂಗದ. ಅನುಗ್ರಹ ಮಾಡಿ ಅವ್ರ ಮೆತ್ತ ಕೈ ಇಟ್ಟಾರ. ಮಂತ್ರೈಹಿ ಪೂತೈಹಿ ವಾರಿಜೈಹಿ. ಅವಳ ತಲೆ ಮೇಲೆ ಬೆಳ್ಳಿ ಬಂಗಾರದ್ದು ಬೆಳ್ಳಿದು ಪಾತ್ರೆ ಇರ್ತಾರ, ಅದು ಸಾಲಿಗ್ರಾಮ ಇರ್ತಾರ, ಅದಕ್ಕೆ ಕ್ಷೀರಾಭಿಷೇಕ ಮಾಡಿಸ್ತಾರ. ಒಳಗೆ ನೀರು ತಂದು ಹಾಕ್ತಾರೆ, ತುಳಸಿ ಇರ್ತಾರ. ಅದಕ್ಕೆ ಸನ್ಯಾಸ ಕೊಡೋ ಪದ್ಧತಿ ಇದು. ಅಂತ ಮಂತ್ರೈ ಪೂತೈ ವಾರಿಜಾದ್ಯೈ ಪ್ರಸೂನೈಹಿ. ಶುದ್ಧ ಇರ್ತಕ್ಕಂಥ ಮಂತ್ರ ನೀರು ತಗೊಂಡ್ರು. ಮುಕ್ತಾ ಮುಕ್ತೈ ರತ್ನಜಾಲೈಹಿ ಉಪೇಕ್ಷಿತೈಹಿ. ಅನೇಕ ರತ್ನ ಮುತ್ತು ಅಭಿಷೇಕ ಮಾಡ್ತಕ್ಕಂಥದ್ದು. ವಾರ್ಭಿ, ವಾರಿಂದ ನೀರು ಅಂತ ಅರ್ಥ. ಶಂಖಾಪೂರಿತೈಹಿ. ದೊಡ್ಡ ಶಂಖದ ನೀರು ಅವ್ರ ಸುಡ್ತಾರ. ಸೋ ಅಭಿಷಿಚ್ಯ, ಅಭಿಷೇಕ ಮಾಡಿ. ಪ್ರಾಜ್ಞಂ ವಿದ್ಯಾ ರಾಜ್ಯಂ ರಾಜಂ ವಿತೇನೆ. ಸುಧೀಂದ್ರ ಸ್ವಾಮಿಗಳು ಮಹಾರಾಯ ಸಾಕಾಗಿತ್ತು ನನಗತ್ತು, ಈ ಪಟ್ಟ ನೀನು ಮಾಡಿಕೊಂಡು ಹೋಗಿ ಅಂತ ತಿಳ್ಕೊಂಡು ಕೊಟ್ಟು ಬಿಟ್ರೆ ಯಾರಿಗೆ ಹೇಳ್ತಾ ಇದ್ದಾರೆ. ಹೆಸರಿಡ್ಬೇಕಲ್ಲ ಅವ್ರಿಗೆ. ರಾಘವೇಂದ್ರ ಹೆಸರಿಟ್ಟ ಅವ್ರಿಗೆ ಹೇಳ್ತಾರ. ನೀ ಹೆಂಗಿದ್ದಿ ಹೇಳ್ತಾರ. ಏನು ಶಕ್ತಿ ನಿಮಗಂತ ಹೇಳ್ತಾರ. ಇಷ್ಟು ಶಕ್ತಿ ರಾಯರಂತ ತಿಳ್ಕೊಂಡ್ಬಿಟ್ರೆ ನೀವು ಅವ್ರ ಗುರು ಅನುಕೂಲ. ಅದನ್ನ ಆ ಶ್ಲೋಕ ಹೆಂಗ ನೋಡ್ರಿ. ಅವ್ರನ್ನ ಸುಧೀಂದ್ರನ ಮಾತು. ಶ್ರೀ ಸುರೇಂದ್ರವತ್ ಅಯಂ ತಪಸ್ಯಯ. ಈಗೇನು ಸನ್ಯಾಸ ಕೊಟ್ಟು ಕೂಡಿಸಿ ನಿಮ್ಮನ್ನ ಸುರೇಂದ್ರ ತಪಸ್ಸು ನಿಮಗೆ ಬರಲಿ. ಒಂದೇದು. ಶ್ರೀ ಜೈಂದ್ರ ಇವ ಕೀರ್ತಿ ಸಂಪದ. ವಿಜೇಂದ್ರ ಸ್ವಾಮಿ ಕೀರ್ತಿ ಅಷ್ಟು ನಿಮಗೆ ಬರಲಿ. ವಿಸ್ತೃತೋ ಅಹಂ ಇವ ವಾದ ಸಂಗ್ರಹೆ. ನಮ್ಮ ಹಂಗ ವಾದಿ ನಿಗ್ರಹ ಮಾಡ್ರಿ ನಿಮಗೆ. ಇದು 3 ಕೂಡಿದ್ದು ರಾಯ.
ಸುರೇಂದ್ರ ತಪಸ್ಸು, ವಿಜಯೇಂದ್ರ ಕೀರ್ತಿ, ಸುಧೀಂದ್ರ ವಾಜಿನಿಗ್ರಹ ಮಾಡ್ತಕ್ಕಂಥ ಗ್ರಂಥ ಸಂಪತ್ತು ಕೊಟ್ಟಿರ್ತಕ್ಕಂಥದ್ದು ರಾಘವೇಂದ್ರ ಯತಿರಾಟ್ ಸಮೇಧತಾಂ. ನಿಮ್ಮ ಹೆಸರು ಅಭಿವೃದ್ಧಿ ಒಂದು ಎಲ್ಲ ಕಡೆ ಮಹಾರಾಯ ಅಂತ ಹೇಳ್ತಾರೆ. ಮೂರು ಮಂದಿ ಸ್ವಾಮಿ ಭಾರಿ ಆಗ್ಯಾರ ಮಠದೊಳಗೆ. ಸುರೇಂದ್ರರು, ವಿಜೇಂದ್ರರು, ಸುಧೀಂದ್ರರು ಮೂರು. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜೈಂದ್ರ ಗುರವೇ ನಮಃ ಕುಶಾಗ್ರಮತೆ ಭಾನುದ್ಯುತೆ ವಾದಿಭೀತೆ ಆರಾಧಿತ ಶ್ರೀಪತೆ ಸುಧೀಂದ್ರ ಯತೆ ನಮಃ. ಇಷ್ಟು ಚಂದ ಶ್ಲೋಕ ಇನ್ನು ಎಲ್ಲಿ ಸಿಗುವುದೇ ಇಲ್ಲ ನಿಮಗೆ, ಯಾವ ಮತ್ತಾಗೂ ಸಿಗುವುದಿಲ್ಲ. ಜೈಂದ್ರನ ಹೋಗಿ ಕೇಳ್ರಿ ಹೇಳ್ತಾರ ಅವರು, ಶ್ಲೋಕ ಕೇಳಿಲ್ಲ ಅವರಲ್ಲಿ. ಭಾಳ ಆದ್ರೆ ಆ ಶೈವ ಪದ್ಧತಿ ಕೇಳಿ ಟೀಕಾ ಮಾಡ್ಕೊಂತಲ್ಲ. ಈ ಹೆಸರು ವೈಭವ ಇಲ್ಲ ಭಾಳ ಆದ್ರೆ ಇಷ್ಟೊಂದು. ಒಂದೇದು ಸುರೇಂದ್ರ ತಪಸ್ಸು. ನಿಮಗೆ ಸುರೇಂದ್ರ ಹೆಂಗಿದ್ರು? ರಾಯರ ಗುರುಗಳು ಸುಧೀಂದ್ರರು, ಅವ್ರ ಗುರುಗಳು ವಿಜಯೇಂದ್ರರು, ಅವ್ರ ಗುರುಗಳು ಸುರೇಂದ್ರರು, ಮೂರು ಮಂದಿ ಶಕ್ತಿ ಬಂದರು. ಸುರೇಂದ್ರ ಹೆಂಗಿದ್ರು ಮೊನ್ನೆ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೇನೆ ನಿಮಗೆ. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ. ಅಖಂಡ ಭೂಮಂಡಲವನ್ನ ಉಪವಾಸ ಅಡ್ಡಾಡಿರಂತ ಸುರೇಂದ್ರ ಸ್ವಾಮಿಗಳು. ಅಷ್ಟು ತಪಶಕ್ತಿ ಅವ್ರ ಮಹಾನುಭಾವರು. ಅಂಥ ವೃಂದಾವನ ಅವರು. ಅವ್ರ ವೃಂದಾವನ ಪತ್ನಿ ಇನ್ನೂ ಪಕ್ಕ ಹತ್ತಿಲ್ಲ. ಈ ಹುಡುಕಿ ತಂತರ ಸ್ವಾಮಿಗಳು ನಮಗೂ ಗೊತ್ತಿಲ್ಲ. ಅವ್ರ ವೃಂದಾವನ ಎಲ್ಲಿ ಸಿಗಲಿ ಸಾಧ್ಯ ಎಲ್ಲಿ ಗೊತ್ತಿಲ್ಲ. ಅವ್ರ ತಪಸ್ಸಕ್ತಿ ಅಂತದ್ದು. ಆ ತಪಸ್ಸೆಷ್ಟು ಯಾರ ಹತ್ರ ಇರಲಿ? ರಾಯರ ಹತ್ರ ಅಂತ. ಜೈಂದ್ರವತ್ತಿವ ಕೀರ್ತಿ ಸಂಪದ. ವಿಜೇಂದ್ರ ಸ್ವಾಮಿ ಕೀರ್ತಿ ಒಳಗೆ ಭಾರೀ ಮಹಾನುಭಾವರು. ಅವ್ರ ಕಾಲಕ್ಕೆ ಶೈವರಿಗೆ ಮತ್ತು ವೈಷ್ಣವರಿಗೆ ನ್ಯಾಯ ಆಯ್ತು. ಒಂದು ಹೇಳಿಕತ್ತೇನೆ, ಭಾಳ ಒಂದು ಹೇಳಿಕತ್ತೇನೆ. ಯಾರ ಕಾಲಕ್ಕೆ? ವಿಜೇಂದ್ರ ಕಾಲಕ್ಕೆ ಪೀಠದಾಗಿದ್ದರು. ಆದರೆ ಎಲ್ಲರೂ ವಿಜೇಂದ್ರ ನಂಬ್ತಿದ್ರು ಅವ್ರ ಮಹತ್ವಕ್ಕೆ. ಇಲ್ಲ ಈ ಇದೇನಿದು ಈ ಹೊಂಡದ ಇದು ನಮ್ಮದು ಅಂತ ವೈಷ್ಣವರು, ನಮ್ಮದು ಅಂತ ಅವರು ನಿರ್ಣಯ ಮಾಡೋಕತ್ತಲ್ಲ. ಇದನ್ನು ವಿಜೇಂದ್ರ ಹತ್ರ ಬಂದರು. ಸ್ವಾಮಿ ನೀವು ನಿರ್ಣಯ ಮಾಡಿದ್ ನಾವು ಒಪ್ಕೊಂಡ್ಬಿಡ್ತೇವೆ ಅಂದ್ರೆ ಅವ್ರು. ಯಾರು ಹಂಗೆ ಮಾಡಿ ನಾ ನಿರ್ಣಯ ಕೊಡ್ತೇನೆ ನಿಮ್ಮ ನಾಳೆ. ಆಯ್ತು, ನಿರ್ಣಯ ಮಾಡೋದು ಫಿಕ್ಸ್ ಮಾಡಿ ಡೇಟ್. ಅದಕ್ಕೆ ಇವ್ರೇನು ಮಾಡಿದ್ರು ಶಿವ್ರಿಗೆ ಗೊತ್ತಾ ನಿಮಗೆ? ರಾತ್ರಿ ಯಾರಿಗೆ ಗೊತ್ತಾಗ್ದಂಗೆ ಅನೇಕ ಲಿಂಗು ತಂದು ಒಕ್ಕಬಿಟ್ಟಿದ್ರಾಗ, ಎದ್ರಾಗ ಹೊಂಡದೊಳಗೆ. ವಿಜೇಂದ್ರ ಸ್ವಾಮಿ ಅವ್ರನ್ನ ಬಂದ್ರಲ್ಲ, ಕುತ್ಕೊಂಡು ಅವ್ರನ್ನ ಇವ್ರನ್ನ ಕಡೆ ಕರೆಸಿದ್ರು. ಒಳಗೆ ಮುಳುಗ್ ಹಾಕ್ರಪ್ಪ, ಏನಮ್ಮ ತೆಗಿರಿ ಅಂದ್ರೆ ಅವರು ನೋಡ್ತಾ ಎಲ್ಲ ಸಾಲಿಗ್ರಾಮ ಆಗಿಬಿಟ್ಟಿದ್ರು. ನೀವೇ ಹೇಳ್ರಿ ಏನು ಹಿಂದೆ ಅವ್ರೊಂದು ಇಲ್ರಿ ನಿಮ್ಮದೇ ಇದು ನಾ ಬಿಟ್ಟು ಹೋಗ್ತೇವೆ ನೋಡಿ. ಇದ್ರಿಗೆ ಸಾಕ್ಷಾತ್ ವಿಟ್ನೆಸ್ ಮತ್ತೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ. ಹೌದಾಗತ್ತೆ ಇದು ಒಂದು ಹೇಳಿ ನಿಮ್ಮ ಮುಂದೆ. ಇಂಥವು ಭಾಳ ಅವ ಅವರು ವಿಜೇಂದ್ರ ಸ್ವಾಮಿ. ಏನು ಮಹಾನುಭಾವರು ಎಂತ. ಅಂಥ ಕೀರ್ತಿ ಯಾರಿಗಂತೂ? ರಾಯರಿಗೆ. ಅಹಮೇವ ವಾದಿ ಸಂಗ್ರಹ. ಸುಧೀಂದ್ರ ಸ್ವಾಮಿಗಳು ವಾದಿ ನಿಗ್ರಹ ಭಾರಿ ಶಾಣೆದ್ರೊಳಗೆ. ಭಾಗವತದ 2ನೇ ಸ್ಕಂದಕ್ಕೆ 11ನೇ ಸ್ಕಂದಕ್ಕೆ ಅಷ್ಟೇ ವ್ಯಾಖ್ಯಾನ ಮಾಡ್ಯಾರ ಅವರು. ಯಾರು? ಸುಧೀಂದ್ರ ಸ್ವಾಮಿ. ಅದ್ಭುತ ವ್ಯಾಖ್ಯಾನ. ಯಾರು? ಸುಭದ್ರ ಪ್ರಣಯ ನಾಟಕ ಅವರು. ಶಬ್ದಶಾಸ್ತ್ರದ ಅವ್ರ ಕೈ ಹಿಡಿಯೋದಿದ್ದಿಲ್ಲ ಅವರು. ಆಗಿನ ಕಾಲಕ್ಕೆ ಭೂಪಾಲ ರಘುನಾಥ ಭೂಪಾಂತರಾಜ ಅವರಿಗೆ 10 ಸಲ ಕನಕಾಭಿಷೇಕ ಮಾಡ್ಯಾರ. ನಾವು ಅವ್ರಿಗೆ ತಿಳ್ಕೊಟ್ರಿ ನೀವು ಮಹಾನುಭಾವ ಸುಧೀಂದ್ರ ಸ್ವಾಮಿಗಳಿಗೆ. ಅಂಥ ಪೀಠ ಯಾರು ಪೀಠದು? ಅವ್ರು ಮಾತ್ರ ಪರಂಪರೆ ಪೀಠಕ್ಕೆ ಯಾರು ಬಂದು ಕೂತ್ಕೊಂಡ್ರು? ಯಾರು ಬಂದು ಕೂತಿರ್ತಕ್ಕಂಥ ಮಹಾನು ಹೇಳ್ತಾ ಇದ್ದಾರೆ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಕರಿಯ ಮಾಡು ಅಂತ ಹೇಳಿದಂಗೆ ವೇದಾಂತ ಬಂದಿರ್ತಕ್ಕಂಥ ಮಹಾನುಭಾವರು ಶ್ರೀರಾಮದೇವರ ಪ್ರತಿಮಾ ಕೊಡ್ತಾ ಇದ್ದಾರೆ. ಹೆಂಗಿದ್ರು ಅಂತ ಹೇಳ್ತಾ ಇದ್ದಾರೆ ಮಹಾನುಭಾವರ್ತಕ್ಕಂಥವ್ರು. ಶ್ರೀರಾಮಾರ್ಚ್ಯಂ ವ್ಯಾಸದೇವೋಪಲ ಉದ್ಯೋಗ. ಶ್ರೀರಾಮಾರ್ಚ್ಯಂ ಮುಖ್ಯವಾದ 3 ರಾಮನ ಪ್ರತಿಮಾ ಕೊಟ್ಟವರಿಗೆ ಸುಧೀಂದ್ರ ಸ್ವಾಮಿ. ನಾಯಿಂದ ನೀವು ಪೂಜೆ ಮಾಡಿರಪ್ಪ, ನಮ್ಮ ರಿಟೈರ್ ಆಗ್ತೇವೆ ನಾವೇನಂತ ತಿಳ್ಕೊಂಡು. ಭಾಳ ಕಷ್ಟ ಸ್ವಾಮಿಗಳ ರಿಟೈರ್, ಭಾಳ ಕಷ್ಟದ ಕೆಲಸ. ಇಷ್ಟೆಲ್ಲ ಒಪ್ಪಿಸ್ಬೇಕಾದ್ರೆ ಜವಾಬ್ದಾರಿಯಿಂದ ಎಷ್ಟು ಸಂಪತ್ತು, ಎಷ್ಟು ಮಠ, ಎಷ್ಟು ಮಾನ್ಯ ಎಂತ ತಿಳ್ಕೊಡ್ರಿ. ಮಂತ್ರಾಲಯ ಸ್ವಾಮಿಗಳು ಆಸ್ತಿ ಎಲ್ಲೆಲ್ಲದ ಇನ್ನೂ ಪತ್ತೆ ಹತ್ತಿ ಭಾಳ ರೆಕಾರ್ಡ್ ಇನ್ನು ಮಂತ್ರಾಲಯದ ಜಗ್ಗ ಅವ್ನು ಹುಡುಕ್ಲಿಕ್ಕೆ ಆಗೋಲ್ದ ಅವ್ರಿಗೆ. ಅದರಂತೆ ಉತ್ತರಾದಿ ಮಠದ್ದು ಮತ್ತು ಅವು ಎಲ್ಲಿ ಹೊಲ ಅವನು ಎಲ್ಲಿವನು ಇನ್ನೂ ಗೊತ್ತೇ ಆಗೋಳು. ಇನ್ನೂ ಅವ್ರ ಹೆಸರು ಇನ್ನೂ ಹಂಗಾವ ಯಾರ್ಯಾರು ಉಂಟಾರ ಅವ್ನು ಹಿಂಗೆ ಇನ್ನು ಹುಡುಕ್ತೀಬೇಕು ಅವನು. ಆಗಿನ ಕಾಲ ರಾಜರು ಕೊಟ್ಬಿಟ್ರೆ ಉಂಬಳಿ ಹಾಕಿ ಹೋಗ್ಬಿಟ್ರ. ನಾ ಹೇಳ್ತೇನೆ ಅಂತ ಉಂಬಳಿ ಗತಿ ನಾ ಹೇಳ್ತೇನೆ, ಅವ್ರ ಪಾಠ ಹೇಳ್ತೇನೆ ನಾಳೆ. ರಾಮಾರ್ಚ್ಯಂ ಒಂದೇದು ಮುಖ್ಯ ಮೂಲ. ಏನಾರು 3 ರಾಮನ ಪ್ರತಿಮೆ ತೋರಿಸ್ತಾರಲ್ಲ, ಹೌಸನ ಪರಮಾತ್ಮ ಮಹಾನು. ಅದು ಆಗಿಂದ ಚತುರ್ಯುಗ ಮೂರ್ತಿ. ಅದು ಆ ಕಾಲ ಬಂದಿರ್ತಕ್ಕಂಥ ಮೂರ್ತಿ ಆಗಿರ್ತಕ್ಕಂಥ. ಮ್ಯಾಲೆ ವ್ಯಾಸ ದೇವೋಪಲವು ದ್ವವು ವ್ಯಾಸಮುಷ್ಟಿ ತೋರಿಸ್ತಾರಲ್ಲ, ಕೈ ಬೈ ಬರೆದು ವ್ಯಾಸಮುಷ್ಟಿ ಅಂತ ಹೇಳ್ತಾರಲ್ಲ. ಶಾಸ್ತ್ರವುಘಾನಾಂ ಪುಸ್ತಕಂ ಚಾಮರೇಚ. ಮತ್ತೇನು ಕೊಟ್ಟಾರ? ಚಾಮರ ಕೊಟ್ಟರು. ಮಠದೆಲ್ಲ ಜೀವನ ಕೊಟ್ಟರು. ಪುಸ್ತಕ ಭಾಂಡಾರ ಇದು ಬಹಳ ಮಹತ್ವ. ಮೊದಲೇಕ ನಮ್ಮ ಸುಜೇಂದ್ರ ಸ್ವಾಮಿಗಳಿಗೆ ಈಗಿದ್ದವ್ರ ಅಜ್ಜ ಸುಭೇಂದ್ರ, ಅವ್ರ ಅಜ್ಜನೇ ಸುಜೀಂದ್ರ. ಅವರಿಗೆ ಹೆಸರು ಬಿರುದ. ಅವರಿಗೆ ನವಮಂತ್ರಾಲಯದ ನಿರ್ಮಾಪಕರು ಅಂತ ಹೆಸರದ ಅವರಿಗೆ.
ನನಗೆ ಗೊತ್ತಿದ್ದಂಗೆ ನೀವೆಲ್ಲ ಹಿರಿಯರಿದ್ದೀರಿ ಕೆಲವು ಮಂದಿ ಇಲ್ಲಿ ಭಾಳ ಒಂದು 50 ವರ್ಷದಿಂದ ಮಂತ್ರಾಲಯ ಊಟ ಇದ್ದಿದ್ದಿಲ್ಲ. ಮತ್ತೆ ನಾ ಅದನ್ನೇ ನೋಡಿಲ್ಲ, ನಮ್ಮ ಹಿರಿಯರು ನೋಡಿದ್ರು. ನಮ್ಮ ಕಂಪ್ನ್ಯಾಗ, ನಮ್ಮ ಪಾದಯಾತ್ರೆ ಕಂಪ್ನಿಯಾಗ ಹೇಳ್ತಿದ್ರು ನಮಗೆ, ನಾವು ಬಂದು ಇಲ್ಲಿ ಕೂಡ್ಬೇಕು. ನಾವು ಹೋದಾಗ ಊಟ ಶುರುವಾಗಿತ್ತು. ಅವಾಗ ಅಲ್ಲಿ ಎಲ್ಲಿಯೋ ರೂಮ್ ಹಿಡ್ಕೋಬೇಕು. ಮಧ್ಯಾಹ್ನ ಹೊತ್ತಾಗ ಅಲ್ಲಿ 12 ಗಂಟೆಗೆ ಹೋಗಿ ನಿಂತ್ಕೋಬೇಕು. ಅಲ್ಲಿ ಹಸ್ತೋದಕ ಆಗೋ ಮುಂದೆ. ಹಸ್ತೋದಕ ಆದ್ಕೊಳ್ಳೆ ಆ ತಟ್ಟೆಗಿಂತ ತೊಗೊಂಬಂದು ಹಸ್ತೋದಕ ಭಕ್ತರು ಸಾಲ್ಕ ಕ್ಯೂ ನಿಲ್ಲಬೇಕು. ಅಕ್ಷರ ನೋಡಿ ಒಂದು ದೊನ್ನೆ ಕೊಟ್ಟಿರ್ತಾರೆ. ಆ ದೊನ್ನೆ ಹಾಕೊಂಡು ಅಲ್ಲಿ ಮನ್ಯಾಗ ಅಡಿಕೊಂಡು ಊಟ ಮಾಡ್ಬೇಕು. ಇದು ಸ್ಥಿತಿ ಇತ್ತು. ಇದನ್ನು ಹೊಳ್ಳಿಸ್ತೇವೆ ಸುಜೀಂದ್ರ ಸ್ವಾಮಿಗಳು. ಊಟ ಶುರು ಮಾಡಿಬಿಟ್ರು. ಇವತ್ತು ನೋಡ್ತೀರಿ ಎಷ್ಟು ಊಟಕ್ಕೆ ಹಾಕ್ತಾರ, ಏತನ ಖಂಡೆಲ್ಲ ಅನುದಾನ ಇರ್ತಕ್ಕಂಥ ಮಹತ್ವ. ಅದಕ್ಕೆ ಅದು ಈ ಬಿಲ್ಡಿಂಗ್ ಏನು ಕಳಿಸಿಲ್ಲ, ಇದು ಸುಜೀಂದ್ರ ಕರ್ತದ ನಿರ್ಮಾಪಕರು ಹೆಸರು ಅವ್ರಿಗೆ. ಅವರಂತ ಮುಂದೆ ಅವರು ಈಗಿದ್ದವ್ರಂಕಿ ಮಹಾನುಭಾವ ಏನ ರಾಮ ಕೃಷ್ಣ ಎತ್ತಂದ್ರ ಮೂರ್ತಿನ ಏಂತಾನ ಅಂತೂ ಒಳ್ಳೆ ಬೆಳೆ ಹತ್ತಿರ್ತಕ್ಕಂಥ ಕ್ಷೇತ್ರ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಶ್ವೇತ ಛತ್ರಂ ಸ್ವಾಮಿಗಳು ಶ್ವೇತ ಛತ್ರ ಬೇಕು, ಛತ್ರ ಚಾಮರ ಎಲ್ಲ ಬೇಕಲ್ಲ ಅವ್ರು ಹೇಳ್ತಾರೆ. ಸ್ವರ್ಣಯಾನಂ ಲಘು ಅರ್ಥ ಆಗೋದಿಲ್ಲ. ಸ್ವರ್ಣಯಾನ ಅಂದ್ರೆ ಗಾಡಿಯಲ್ಲಿ ಮತ್ತೆ ಕಾರಲ್ಲ. ಸ್ವರ್ಣ ಅಂದ್ರೇನ್ರಿ? ಬಂಗಾರದ ಪಲ್ಲಕ್ಕಿ ಸುಧೀಂದ್ರ ಮಾಯ ಇಟ್ಟಿದ್ರು ಮಹಾರಾಯರು. ಕುತ್ಕೊಂಡು ಹೊಲಿಬೇಕಲ್ಲ, ಆಗಿನ ಕಾಲಕ್ಕೆ ಮೇಣದಾಗ ಹೋಗ್ಬೇಕು, ಗಾಡಿ ಪಾಡಿ ಇರಲಿಲ್ಲ ಆಗಿನ ಕಾಲ. ಸ್ವರ್ಣಯಾನಂ ಸವಾದ್ಯಂ, ವಾದ್ಯ ಊದ್ಲಿಕ್ಕೆ ವ್ಯೂಹ. ಪ್ರಾದಾತ್ ತಸ್ಮೈ ರಾಜಚಿಹ್ನಂ ಸ ಸರ್ವಂ. ಅರ್ಥಾತ್ ಎಲ್ಲಾ ಚಿಹ್ನೆ ಯಾರು ಕೊಡ್ತಾ ಇದ್ದಾರೆ? ಸುಧೀಂದ್ರ ಸ್ವಾಮಿಗಳು. ಯಾರಿಗೆ ಕೊಟ್ಟರು? ಮಂತ್ರಾಲಯ ಪ್ರಭುಗಳ ಹೆಸರಿಟ್ಟು ಹೇಳ್ತಾ ಇದ್ದಾರೆ. ಅಂತ ಮಹಾನುಭಾವರು. ಆಚಾರ್ಯೇ ರಾಜಮಾನ, ರಾಯರು ಹೆಂಗ್ ಕಂಡ್ರು, ಹೆಂಗ್ ಕಾಣಿಸಿಪೀಠ ಕೂತ್ಕೊಂಡ್ರೆ ಹೇಳ್ತಾರೆ. ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ, ರಾಗ ಭೋಗ ವಿಷಯಗಳೆದೆಯನು ಮೆಟ್ಟುವ ಉಲ್ಪದ ವಿನ್ಯಾತಿ, ಚಂಡ ಮರೀಚಿಯೇ ದಂಡ ಕಮಂಡಲು ತಾಪಸ ವಿಷವ ತಳೆದಿಹನೆ, ಸಂಧ್ಯಾ ರಾಗದ ಚಂದಿರ ತಂಪಿಗೆ ವೈಶ್ವಾನರ ಅಗ್ನಿ ತಪ ಕಿಳಿದಿಹನೆ, ಅರುಣಾರಣ ರುಚಿ ರಂಜಿತ ರಾಗವು ಗರತಿಯ ಗೌರವ ಕೆನ್ನಿ ಕಡಕಿತ್ತು, ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ತಾರುಣ್ಯವೇ ಶರಣಾಗಿತ್ತು. 20 ಹಂಗೆ ಹೇಳ್ಕೊತ ಮುಂದಿದ ಏನು ವೈಭವ ಅವ್ರ ಕೈ ಓಡಿಸ್ತಾರೆ. ಹೆಂಗಿತ್ತು ಅಂತ ಕೇಳಿದ್ರೆ, ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ. ಏನು ಬಿಟ್ಟಿದ್ರು? ರಾಗ ಭೋಗ ವಿಷಯಗಳೆದೆಯನ್ನು ಮೆಟ್ಟುವ ಉಲ್ಪದ ಸನ್ಯಾಸಿ. ಅವ್ರು ನೋಡ್ಕೋತ ಹೊಂಟ್ರ ರಾಗ ಭೋಗ ವಿಷಯ ಕಾಮ ಕ್ರೋಧ ತುಳ್ಕೋತ ಹೋಗ್ತಂತವ್ರು ನಮ್ಮ ಸ್ವಾಮಿಗಳು. ನಮ್ಮ ಸ್ವಾಮಿಗಳು ನಡ್ಕೋತ ಹೋದ್ರೆ ಅವರಿಂದ ಓಡೋದಾಗೋದಿಲ್ಲ. ನಮಗೆ ತಿಳ್ಕೊಟ್ರೆ ಆ ನಮೂನೆ ನಡಿಗೆ ಹಂಗೆ ಓಡೋರು. ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ, ರಾಗ ಭೋಗ ವಿಷ ಕಾಮ ಎಲ್ಲ ಬಂದೋದಾಗ ರಾಗ ಭೋಗ ಕಾಮ ವಿಷಯಗಳ ಎದೆಯನ್ನು ಮೆಟ್ಟುವ ಉಲ್ಪದ ಸನ್ಯಾಸಿ. ಅವ್ರು ಹೊಂಟ್ರೆ ಚಂಡ ಮರೀಚಿಯೇ ದಂಡ ಕಮಂಡಲು ತಾಪಸ ವೇಷವ ತಳೆದಿಹನೆ, ಸಂಧ್ಯಾ ರಾಗದ ಚಂದಿರ ತಂಪಿಗೆ ವೈಶ್ವಾನರ ಅಗ್ನಿವನ್ನು ನಾವು ಮಾಡ್ತೇವೆ. ಮಹಾನುಭಾವ ಅಗ್ನಿ ಹೆಂಗೆ ಕಾಣ್ತದಂತವ್ರು. ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ತಾರುಣ್ಯವೇ ಶರಣಾಗಿತ್ತು, ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು. ಕಾಮಿಲ್ಲ ಕ್ರೋಧಿಲ್ಲ, ಶೃಂಗಾರ ಶರಣಾಗಿತ್ತಂತವ್ರಿಗೇನು, ತಾರುಣ್ಯ ಶರಣಾಗಿತ್ತಂತ ಮಹಾನುಭಾವರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂತ ಮಹಾನುಭಾವರು ಎಂದ ವಿದ್ವಾಂಸಂ ವರ್ಧಮಾನಂ ಗುಣ ಜಲಧಿಂ ಸಂಸ್ಕೃತಂ ರಾಘವೇಂದ್ರ. ಎಲ್ಲ ಗುಣ ಬಂದು ಅಭಿಮುಟ್ಟು ಅಂತ ರಾಯರ್ನೇನು ಅವ್ರು ಕೂತ್ಕೊಳ್ಳಿ. ಗುಣಗಳು ಅಂತ ಎಷ್ಟವ, ಒಳ್ಳೆಯ ಗುಣ ಅಂತ ಎಷ್ಟವ, ಆ ಎಲ್ಲ ಗುಣ ಬಂದು ರಾಯರ ಮಿಥ್ಯೆ ಹಾಕಿಬಿಟ್ಟು ಅಂತ ಕೂಡ ಗುಣರಾಶದ ಮಹಾನುಭಾವರ್ತಕ್ಕಂಥ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾದಂಥ ಮಹಾನುಭಾವರ ವರ್ಣ ಇದು. ಅಷ್ಟು ಹೇಳ್ಕೊತ ಹೋಗ್ತಾ ಇದ್ದಾರೆ. ಅಂತ ಮಹಾನುಭಾವರಿಗೆ ಕೂತ್ಕೊಂಡಾರ. ವಾದೀಂದ್ರ ಅಂತಾರ, ನೀವು ನೋಡ್ತೀರಿ. ಇದೊಂದು ಸ್ವತಃ ಮುಗಿಸ್ತೇನೆ ಕರೀ ಮತ್ತು ನಾಳೆ ಪವಾಡ ಎಲ್ಲ ಹೇಳ್ಕೊತ ಹೋಗ್ತೇನೆ. ನಾಳೆ ಬರೀ ಅವರು ಮಹಿಮಾ ಅವ್ರ ಪವಾಡ ಹೇಳ್ತಕ್ಕಂಥದ್ದು. ಇವು ಪೀಠಕ್ಕೆ ಕೂತ್ರಿ, ಸನ್ಯಾಸಿಗಳ ರಾಯರಾದರು, ರಾಘವೇಂದ್ರ ಸ್ವಾಮಿಗಳು ತಂದು ನಿಲ್ಲಿಸಿದ್ವಿ ಈಗ. ಹೌದಾ? ನಾಳೆ ಅವ್ರು ಏನು ಮಾಡಿದ್ರು ಹಂಗಾದ್ರೆ ಒಂದು ಕಾರ್ಯಕ್ರಮ ಏನು ಹಾಕ್ಕೊಂಡ್ರು. ರಾಯರು ಮಾಡಿದ ಮೊದಲೇ ಸ್ಪೀಚ್ ಏನು ಅದನ್ನ ಹೇಳ್ತಾನೆ ನಾಳೆ. ನಾ ಹೇಳೋದ ಇಲ್ಲಿ ಹೇಳ್ತಾರ ಅದನ್ನ ಹೇಳ್ತಾರೆ ಇಷ್ಟ. ನಿಮ್ಮನ್ನ ಮೊದಲೇ ಭಾಷಣ ಮೇಡನ್ ಸ್ಪೀಚ್ ಅಂತ ಅದಕ್ಕೆ. ಹೌದ್ರಿ? ಮತ್ತೆ ಮೊದಲೇ ಮೇಡನ್ ಸ್ಪೀಚ್ ಮೊದಲೇ ಸ್ಪೀಚ್ ಹೇಳ್ತಾರೆ. ಅವ್ರು ಏನು ಭಾಷಣ ಮಾಡಿದ್ರು, ಏನು ಉಪನ್ಯಾಸ ಮಾಡಿದ್ರು. ಮುಂದಿನ ಕಾರ್ಯಕ್ರಮ ಗೊತ್ತಾ? ಅಖಂಡ ಭೂಮಂಡದ ತೀರ್ಥಕ್ಷೇತ್ರ ಅಂತವು ಎಲ್ಲ ಕಡೆಗೆ ತಿರುಗಾಡಿದರು, ಕರ್ಕೊಂಡು ಸಮುದ್ರಯಾನ ಮಾಡಿದರು, ಗ್ರಂಥಗಳನ್ನ ಅವಲೋಕನ ಮಾಡಿದ್ರು, ಗ್ರಂಥಗಳನ್ನ ಬರೋರು ಮಹಾನುಭಾವರು.
ಏನು ಒಂದೊಂದು ನಾ ಎಷ್ಟಾದರೂ ಹೇಳಿ ಪ್ರಯತ್ನ ಮಾಡ್ತಾಳೆ, ನೀವು ಭಯಂಕರ ಅಷ್ಟು ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಕೂಡ ಅಂತ ಮಹಿಮಾ ಮಹಾನುಭಾವರು. ವಾದೀಂದ್ರ ಸ್ವಾಮಿಗಳು ಅಂತ ರಾಯರ ಮಗ್ಗಲಿಗೆ ಇದ್ದಾರೆ ಮಂತ್ರಾಲಯದಾಗ. ರಾಯರ ಮರಿಮೊಮ್ಮಕ್ಕಳಾಗಬೇಕು, ಅವರು ಪರಂಪರದಾಗ ಮೊಮ್ಮಕ್ಕಳ ಮರಿಮೊಮ್ಮಕ್ಕಳಾಗಬೇಕು ವಾದೀಂದ್ರ ಸ್ವಾಮಿ. ವಾದೀಂದ್ರ ಈಗ ಅಪ್ಪಣಾಚಾರ ಸ್ತೋತ್ರ ನಿಮ್ಗೆ ಗೊತ್ತು, ಶ್ರೀಪೂರ್ಣ ಬೋಧ ಗುರುತದ. ಸಾಕ್ಷಿ ಹಯಾಶೋತ್ರಹಿ ಒಳಕುಜಂತ ಭಗವಂತ ಅವರಿಗೆ ಸಾಕ್ಷಿ, ನಾನ ಸಾಕ್ಷಿಕಂತ ಹೇಳ್ದ. ಭಗವಂತನೇ ಸೈನ್ ಹಾಕಿದ ಆ ಸ್ತೋತ್ರಕ್ಕೆ. ಅಂತ ಸ್ತೋತ್ರದ ಇನ್ನೊಂದದ ಅಂತ ಸ್ತೋತ್ರ, ಅದು ಗುರುಗುಣ ಸ್ತವನ ಅಂತ ತಿಳ್ಕೊಂಡು 41 ನುಡಿ. ಏನು ಅದ್ಭುತ ಸ್ತೋತ್ರ, ಬರೇ ರಾಯರ ಮೇಲೆ 41 ನುಡಿ. 2-3 ಮೊದಲೇ 2-3-4 ಬಿಟ್ರೆ ಉಳಿದೆಲ್ಲ ರಾಯರ ಮೇಲೆ. ಅವ್ರು ಮುಂದೆ ಸ್ವಾಮಿಗಳಾದ್ರೆ ಬಂದು, ಈಗ ನೀವು ಮಂತ್ರಾಲಯ ನೋಡ್ತೀರಿ, ನೀವು ಸ್ವಾಮಿಗಳು ರಾಮದೇವ್ರ ಪೂಜೆ ಮುಗಿಸಿ ನೀವು ಹಸ್ತೋಗಲಿಗೆ ತಾವು ಹೋಗ್ತಾರೆ, ಯಾರನ್ನ ಬಿಡುದಿಲ್ಲ. ಅವ್ರ ಅಷ್ಟು ತೀರ್ಥ ಹಸ್ತೋಗಲಿ ಕೊಟ್ಬಿಡ್ತಿದ್ರು, ಅವು ಹೋಗ್ತಾರೆ. ಹಂಗೆ ವಾದೀಂದ್ರರು ರಾಮದೇವ್ರ ಪೂಜಾ ಮುಗಿಸಿ ತೀರ್ಥ ತಗೊಂಡು ಹಸ್ತೋಗ ತಟ್ಟಿ ತೊಂಬರಕವ ನೈವೇದ್ಯ ಇಡ್ಲಿಕ್ಕೆ ಹೋಗ್ಬೇಕು. ಅವ್ರು ಹೋಗುವಾಗ ಇದನ್ನ ಅನ್ಬೇಕಂತ ಗುರುಗುಣಸ್ಥ ಅನ್ಕೋತ ಈಗೋ ಪರಂಪರದ ಅನ್ನೋದಾಗಿ ತಿಳ್ಕೊಂಡ್ರೆ, ಅನ್ಕೋತ ಹೋದ್ರೆ ವೃಂದಾವನ ರಾಯ ವೃಂದಾವನ ಜೋಲಿ ಹಿಡಿಬೇಕಂತ ಹಿಂಗೆ ಹೋದ್ ಪಾನಿ ಹೇಳೋದು ಕರೆಯೋದು ತಿಳ್ಕೊಂಡು ಹೇಳಿ ಗುರುಗುಣಸ್ಥ ಮಹಿಮಾ ಅದು. ಅವರಿಂದ ಒಂದು ಶ್ಲೋಕ ಹೇಳ್ತೇನೆ ನಿಮಗೆ. ಇವ್ರು ಹೋಗಿ ನಿಲ್ಬೇಕು, ರಾಯನ ಹಿಂಗೆ ವರ್ಣ ಮಾಡ್ಯಾರ ಅವರು. ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೆ ಜ್ಯೋತಿಯತ್ ಪ್ರಕಾಶ ಧೀರಶ್ರೀ ರಾಘವೇಂದ್ರ ಅಂತಾರ. ಎಂಥವ್ರು ನೀವು? ಧೀರಶ್ರೀ ಅಂತ ಹೇಳ್ತಾ ಇದ್ದಾರೆ. ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೆ ಯದ್ಗ್ರಹೇಶೋದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು ಶಂಭೂಯೈ ತತ್ಸಮಸ್ತಂ ತ್ವದಮಿತ ಹೃದಯಾಕಾಶ ನಿರ್ಯತ್ ಪ್ರಕಾಶೆ ಧೀರಶ್ರೀ ರಾಘವೇಂದ್ರ ಸೈಜುಸಂ ಹಂತ ಖದ್ಯೋತರೀತಿಂ. ಅರ್ಥ ಹೇಳ್ತೀನಿ, ಭಾಳ ಚಂದ ಅರ್ಥ ಇದಕ್ಕೆ. ರಾಯರ ಮುಂದೆ ಹೋಗಿ ನಿಲ್ಬೇಕಂತ ಅವರು ಅದಿಂದರು, ಅದರಾಗಿಂದ ಬೆಳಕು ಬರ್ಬೇಕಂತ ಅವ್ರಿಗೇನು, ಎಲ್ಲಿಂದ ವೃಂದಾವನದಾಗಿಂದ. ಆ ಬೆಳಕು ಹೆಂಗದ ಹೇಳ್ತಾರೆ ನೋಡ್ರಿ ಅವರು. ಆ ಬೆಳಕಿನ ಪ್ರಕಾಶ ಎಷ್ಟಿತ್ತು ಹೇಳ್ತಾರೆ, ಆ ಎಷ್ಟು ಟನ್ ಇತ್ತು ಬೆಳಕದು ಹೇಳ್ತಾರೆ, ಅದು ಎಷ್ಟು ಪ್ರಮಾಣ ಹೇಳ್ತಾರೆ. ಎದ್ದು ಭಾನು ಎಲ್ಲ ನಿಮ್ಗೆ ಅಷ್ಟು ಅರ್ಥ ಆಗ್ತದೆ. ಭಾನು ಅಂದರೆ ಸೂರ್ಯ, ಅಲ್ಲಿ ಸೂರ್ಯನಿರ್ತಕ್ಕಂಥ ಬೆಳಕು ಎಷ್ಟು ಬೆಳಕದ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸೂರ್ಯ ಇಲ್ಲ ಸುಮ್ಮನೆ ಇದ್ದೀರಿ, ನಾಳೆ ಅವ್ನು ಬರಬಾರ್ದು ಬಂದ್ರೆ ಅದು ಅಯ್ಯೋ ಬಿಸಿಲು ಬಿಸಿಲು ಅದು ಹೋಯ್ಕೋತೀವಿ, ಮಳೆ ಅದಕ್ಕೂ ಹೋಯ್ಕೊ ಎಲ್ಲದಕ್ಕೂ ಹೋಯ್ಕೊಳ್ಳೋದು ನಾವು. ಹಂಗೆ ಯಾವ ಸಮಾಧಾನ ಇಲ್ಲ ನಮಗೆ. ಸೂರ್ಯನಿರ್ತಕ್ಕಂಥ ಪ್ರಕಾಶ, ಕೃಶಾನೌ ಅಗ್ನಿ ಅಲ್ಲಿರ್ತಕ್ಕಂಥ ಬೆಳಕು, ಎದ್ ಅಮೃತ ಕಿರಣೆ ಚಂದ್ರ, ಚಂದ್ರತಕ್ಕಂಥ ಪ್ರಕಾಶ ಅಷ್ಟು ಅದಿಲ್ಲ. ಯದ್ ಭಾನೌ ಯದ್ ಕೃಶಾನೌ ಯದ್ ಅಮೃತ ಯದ್ ಗ್ರಹೇಶು ಗ್ರಹದಲ್ಲಿರ್ತಕ್ಕಂಥ ಪ್ರಕಾಶ, ತಾರಕಾಸು ನಕ್ಷತ್ರ ಇರ್ತಕ್ಕಂಥ ಪ್ರಕಾಶ, ಯದ್ಯಚ್ಚ ಸೌದಾಮಿನೀಷು ಸೌದಾಮಿನ ಮುಂಚಿನ ಗೊಂಚಲಗಳು, ಯದ್ಭಾನೌ ಯತ್ ಕೃಶಾನೌ ಯದಮೃತ ಕಿರಣೆ ಯದ್ಗ್ರಹೇಶು ಉದಿತೇಷು ಜ್ಯೋತಿ ಎದ್ ಬೆಳಕು, ಜ್ಯೋತಿರ್ ಯತ್ಸಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು. ಬೆಳಕು ಬರೋದೆಲ್ಲ ಮೋದಂಗಾದ್ರೆ ಅಷ್ಟು ಇನ್ಯಾ ಬೆಳಕು ಬರೋ ಯಾವ ವಸ್ತು ಇಲ್ಲ. ಈ ಎಲ್ಲ ಬೆಳಕನ್ನು ಒಂದು ತಕ್ಕಡಿ ಒಳಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪನಾ ಇದು, ಕಲ್ಪನಾ ಮಾಡ್ಕೊಳ್ಳಿ. ಇಷ್ಟ ತಕ್ಕಡಿಗೆ 2 ಪಾರ್ಟ್ ಇರ್ತಾವಿಲ್ಲ, ಒಂದರ ಇಷ್ಟು ಬೆಳಕು ಹಾಕಿ ಎಲ್ಲ ಬೆಳಕು ಬರ್ತಕ್ಕಂಥ ವಸ್ತುಗಳು ಬೆಳಕು ಅಷ್ಟು ಒಂದು ಕಡೆ ಕೂಡಿ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಳಕನ್ನು ಒಂದಡೆ ಹಾಕಿ ರಾಯರಿಂದ ಬರ್ತಕ್ಕಂಥ ಬೆಳಕನ್ನು ಒಂದು ಕಡೆ ಹಾಕಿದ್ರೆ ಇದಿಷ್ಟು ಬೆಳಕು ಒಂದು ಮಿಂಚಿನ ಹೊಣ ಕಾಣಂಗೆ ಕಾಣ್ತಂತಾರೆ ಮುಂದೇನು ಅಂತ. ಬೆಳಕಿನ ಬೆಟ್ಟ ನೀವು ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿ ಅಂತಾರ. ಆ ಬೆಳಕಿನ ಸ್ವಾಮಿ ಹೇಳ್ದಲ್ಲಿ ನಿಮಗೆ ಒಳಗೆ ನೀವು ಕುತ್ಕೊಂಡಿರಲ್ಲ, ಏನೇನು ನರಸಿಂಹ, ರಾಮಕೃಷ್ಣ, ಶ್ರೀಕೃಷ್ಣ, ರಾಮ, ವೇದವ್ಯಾಸ ಒಳಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ ಮಹಾನುಭಾವ. 4 ದೇವತೆಗಳು ಒಂದು ಪ್ರದಕ್ಷಿಣೆ ಹಾಕಿದ್ರು. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಾ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಷ್ಟು ಮಹಾನುಭಾವರು ಆ ಬೆಳಕು ಬಂದ್ರೆ ಹೇಳ್ತಾರೆ ಹಾಗೆ ಸ್ವಾಮಿ ಅಂತ ಬೆಳಕದಲ್ಲ ಒಂಚೂರು ನಮ್ಮ ಬಡಿಸ್ರಿಪ್ಪ ಸಾಕದನ್ನ ಅಷ್ಟು ಬೆಳಕು ಬಡಿಸೋದು ಗೊತ್ತಾ ಇಲ್ಲ ನಮಗೆ. ನಿಮ್ಮ ಮುಂದೆ ಬಂದಿದ್ದೀವಿ ತಪಸ್ಸು ಸಂಸಾರತಕ್ಕಂಥ ತಾಪಸ್ಸು ಸಿಕ್ಕ ಹಣ್ಣಾಗಿ ಹೋಗಿ ವ್ಯಂಗ್ಯ ಮಾಡಿ ಎಲ್ಲ ರೋಗಾದಿಗಳನ್ನು ಉದ್ಧಾರ ಮಾಡಿ ಸ್ವಾಮಿ ಆ ಬೆಳಕಿನ ಒಂದು ಪ್ರಕಾಶ, ಒಂದು ಕಿಂಡಿ, ಒಂದು ಚೂರು, ಒಂದು ತಟಕು ಬಂದು ಬಡೋರು ಸಾಕಲ್ಲ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿ. ಇಂಥ 41 ಶ್ಲೋಕವಾದ್ರೆ ಒಟ್ಟು ಹೇಳಿಗೆ ಸಾಧ್ಯ ಪ್ರಕರಣ. ಇನ್ನೊಂದು ನಾಳೆ ಹೀಗೆ ಪ್ರಯತ್ನ ಮಾಡ್ತಾನೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೆ